ಓಕೆ. ನಮಸ್ತೆ. ಮೊದಲನೇದಾಗಿ ನನ್ನ ಹೆಸರು ಹರ್ಷವರ್ಧನ್ ಅಂತೇಳಿ. ನಾನೊಬ್ಬ ನ್ಯೂಮರಾಲಜಿಸ್ಟ್, ಹಿಪ್ನೋಥೆರಪಿಸ್ಟ್ ಹಾಗೂ ತಾಯಿ ಲಲಿತಾ ಪರಮೇಶ್ವರ ಆರಾಧಕ ಅಂತ ಹೇಳ್ಬೋದು. ಅವ್ರ ಮಗ ಅಂತಾನೂ ಕೂಡ ಹೇಳ್ಕೊಂತೀನಿ ನಾನು. ಯಾಕಂದ್ರೆ ತಾಯಿನ ನನ್ನ ತಾಯಿ ರೂಪದಲ್ಲೇ ನೋಡುವಂಥದ್ದು. ರೆಗ್ಯುಲರ್ ಆಗಿ ನನ್ನ ತಾಯಿ ಜೊತೆ ಬಿಟ್ಟರೆ ನಾನು ಬೇರೆಯವ್ರ ಹತ್ರ ಕಷ್ಟ ಸುಖ ಹಂಚ್ಕೊಳ್ಳಲ್ಲ ಅಂತಾನೂ ಕೂಡ ಹೇಳ್ಕೊಂತೀನಿ. ಯಾಕಂದ್ರೆ ಆ ತಾಯಿನ ಅಷ್ಟು ನಂಬಿದ್ದೀನಿ. ಆ ತಾಯಿಯಿಂದಾನೇ ಇವತ್ತವರೆಗೂ ಜೀವನ ಮಾಡ್ತಾ ಇದ್ದೀನಿ. ತುಂಬಾ ನಗ್ನಗ್ತಾ ಚೆನ್ನಾಗಿದ್ದೀನಿ ಕೂಡ ಅಂತ ಹೇಳ್ಬೋದು. ನಂತರ ನಾನು ಇದೇ ರೀತಿ ನಮ್ಮ ಸ್ವರವಿಜ್ಞಾನ ಆಗ್ಬೋದು, ಪಂಚಪಕ್ಷಿ ಶಾಸ್ತ್ರ ಅಥವಾ ಅನಿಮಲ್ ಟೋಟಮ್, ಅನಿಮಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ, ಅಥವಾ ಪಂಚತತ್ವ ಸಿಂಬಲ್ಸ್ ಅಂತ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಿಗೆ ನ್ಯೂಮರಾಲಜಿಸ್ಟ್ ಅಂತ ಹೇಳ್ತೀನಿ. ನ್ಯೂಮರಾಲಜಿ ಬಗ್ಗೆ ತುಂಬಾ ಕ್ಲಾಸಸ್ ನಡೀತಾ ಇರುತ್ತೆ ನಮ್ದು. ಸೊ ಈ ಎಲ್ಲಾ ವಿದ್ಯೆಗಳಲ್ಲಿ ಕ್ಲಾಸಸ್ ಕೂಡ ಮಾಡ್ತಾ ಇದೀವಿ. ಅದೇ ರೀತಿ ಕನ್ಸಲ್ಟೇಷನ್ ಕೂಡ ನಡೀತಾ ಇದೆ ನಮ್ದು. ಓಕೆ. ಆ, ಮತ್ತು ನಾವಿರುವಂಥದ್ದು ಬ್ಯಾಂಗ್ಳೂರಲ್ಲೇ. ನಮ್ಮ ಓಂ ಶ್ರೀ ಡಿವೈನ್ಸ್, ಓಂ ಶ್ರೀ ಅಂದ್ರೆ ಶಿವ ಮತ್ತು ಶಕ್ತಿ, ದೈವತ್ವ ಅನ್ನೋದು ನಮ್ಮ ಸಂಸ್ಥೆಯ ಮೂಲ. ಒಂದು ಅದೆಲ್ಲದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಾದ್ರೆ ನನ್ನ ಮೂಲ ಉದ್ದೇಶ ಬಂದು, ನಾನು ಈ ಕ್ಲಾಸಸ್ ತರಗತಿಗಳು ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮಲ್ಲಿ ಇರತಕ್ಕಂಥ ಆ ನಮ್ಮ ಸನಾತನ ಧರ್ಮದ ವಿದ್ಯೆಗಳು ಕಾಣ್ದಂಗೆ ಆಗ್ತಾ ಇದೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿ, ಈ ವಿದ್ಯೆಗಳು ನೋಡಿ, ಎಲ್ಲರೂ ಈಗ ಪ್ರೆಸೆಂಟ್ ನಾವೇನಾಗ್ಬಿಟ್ಟಿದೀವಿ ಅಂದ್ರೆ ಪಾಶ್ಚಾತ್ಯ ಒಂದು ಎಜುಕೇಶನ್ ಸಿಸ್ಟಮ್ಗೆ ಒಳಗಾಗಿರೋದ್ರಿಂದಾಗಿ ನಮ್ಮಲ್ಲಿ ಮುಂಚೆಯಿಂದ ನಡೀತಾ ಇರತಕ್ಕಂಥ ನಮ್ಮ ಏನು ಗುರುಕುಲ ಸಿಸ್ಟಮ್ ಅಲ್ಲಿ ವಿದ್ಯೆಗಳಿದ್ವು, ಈ ವಿದ್ಯೆಗಳಿದ್ದಾಗ ನಮ್ಮ ಫ್ಯಾಮಿಲಿಗಳು ಹೇಗಿರ್ತಾ ಇತ್ತು, ಆ ವಿದ್ಯೆಗಳನ್ನ ಕಲ್ತಿದ್ದಾಗ ನಮ್ಮ ಒಂದು ಸಂಸಾರಗಳು ಹೇಗಿರ್ತಿತ್ತು, ನಮ್ಮ ಸ್ನೇಹಿತ ಬಳಗಗಳು ಹೇಗಿರ್ತಿತ್ತು, ನಮ್ಮ ಒಂದು ಫ್ಯಾಮಿಲಿ ಟೋಟಲ್ ಓವರ್ ಆಲ್ ಫ್ಯಾಮಿಲಿ ಸೆಕ್ಟರ್ ಅಲ್ಲಿ ನಾವು ನೋಡಿದಾಗ ಮನುಷ್ಯನಿಗೆ ಯಾವುದೇ ರೀತಿ ಕಷ್ಟ ಸುಖಗಳು ವಿಚಾರದಲ್ಲಿ ಆಗ್ಬೋದು ಅಥವಾ ಯಾವುದೇ ವಿಚಾರದಲ್ಲಿ ಯಾರಿಗೂ ತೊಂದರೆ ಇರ್ತಾ ಇರಲಿಲ್ಲ. ಹೌದಲ್ವಾ? ಹೆಸರ್ನು. ಅದ್ರ ಜೊತೆಲಿ ಈಗ ನಾವ್ ಈ ಪಾಶ್ಚಾತ್ಯ ಒಂದು ಎಜುಕೇಶನ್ ಸಿಸ್ಟಮ್, ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ನಮ್ಮಲ್ಲಿ ಇರತಕ್ಕಂಥದ್ದು ಈಗ ಪ್ರೆಸೆಂಟ್ ನಡೀತಾ ಇರತಕ್ಕಂಥದ್ದು ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಅಂತಾನೆ ಹೇಳ್ತೀವಿ ಡೈರೆಕ್ಟ್ ಆಗಿ. ಹೌದಲ್ವಾ? ಸೊ ಈ ಎಜುಕೇಶನ್ ಸಿಸ್ಟಮ್ ಬಂದು ಎಲ್ಲರಿಗೂ ಚಾಲೆಂಜಿಂಗ್ ಲೈಫ್ ತರ ಆಗೋಗಿದೆ. ಆ ಚಾಲೆಂಜಿಂಗ್ ಲೈಫಲ್ಲಿ ಎಲ್ಲಾ ಎಜುಕೇಶನ್ ಸಿಸ್ಟಮ್ ಅಲ್ಲೂ ನಮ್ಗೆ ಬೇಕಾಗಿರುವಂತ ಕೆಲಸಕ್ಕೆ ಸರ್ಟಿಫಿಕೇಟ್ಗೋಸ್ಕರ ನಾವು ಎಜುಕೇಶನ್ ಮಾಡೋ ಪರಿಸ್ಥಿತಿ ಬಂದಿದೆ. ಯಾವುದೇ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಮ್ಮ ಒಂದು ಜೀವನ ಶೈಲಿಯನ್ನ ಅಥವಾ ನಮ್ಮ ಧರ್ಮದ ಒಂದು ಇದನ್ನ ಯಾವ್ದ್ರಲ್ಲೂ ಬರೋದಿಲ್ಲ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಹೌದಲ್ವಾ? ಸೊ ನನಗೆ ಮೂಲ ಉದ್ದೇಶ ಇರುವಂತದ್ದು, ಒಂದು ಗುರುಕುಲ ಸಿಸ್ಟಮ್ ಅಲ್ಲಿ ಎಲ್ಲರಿಗೂ ಎಲ್ಲಾ ವಿದ್ಯೆಗಳು 64 ವಿದ್ಯೆಗಳಂತ ಏನ್ ಹೇಳ್ತೀವಿ, ಪ್ರತಿಯೊಂದನ್ನು ಕಲಿಸ್ಬೇಕು ಅನ್ನೋ ತುಂಬಾನೇ ಆಸಕ್ತಿ ಇರೋದ್ರಿಂದ, ಮತ್ತು ಅದಕ್ಕಿಂತ ಹೆಚ್ಚಿಗೆ ಹೇಳೋದಾದ್ರೆ ಮೂಲ ಅಥವಾ ನಮ್ಮ ಹಿನ್ನೆಲೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇದೆಲ್ಲ ಇಲ್ಲ. ಆ ತಾಯಿಯ ಒಂದು ದೈವ ಒಂದು ಅನುಗ್ರಹದಿಂದನೋ ಏನೋ ನಮ್ಗೆ ಅದು ಬಂದಿದೆ. ಸೊ ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ನನ್ನ ಆ ತಾಯಿ ಒಂದು ಅನುಗ್ರಹ ಇರೋದ್ರಿಂದನೇ ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂತಾನು ಕೂಡ ಧೈರ್ಯವಾಗಿ ಹೇಳ್ಕೊತೀನಿ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ನಾನು ಮುಂಚೆನೆ ಹೇಳಿದಾಗೆ, ಇವ್ರು ಯಾರ ಹತ್ರ ಮಾತಾಡೋದಕ್ಕಿಂತ ದೇವ್ರ ಹತ್ರ ಮಾತಾಡೋದು ಬಹಳ ಉತ್ತಮ. ಕಷ್ಟ ಸುಖಗಳನ್ನ ಹಂಚ್ಕೊಬೇಕಾದ್ರೆ ತಾಯಿ ಹತ್ರ ಹಂಚ್ಕೊಂಡ್ರೆ, ತಾಯಿ ಹತ್ರ ಕಷ್ಟ ಹೇಳೋ ಅವಶ್ಯಕತೆನೇ ಇಲ್ಲ. ಅಮ್ಮ ಅಂತ ಹೇಳ್ತಿದ್ದಂಗೆನೆ ಅರ್ಥ ಆಗ್ಬಿಡತ್ತೆ ತಾಯಿಗೆ. ಬಟ್ ಬೇರೆಯವ್ರಿಗಾದ್ರೆ ಪೂರ್ತಿ ಡೀಟೇಲ್ ಆಗಿ ಹೇಳ್ಕೊಂಡು ಕುತ್ಕೋಬೇಕು. ಹೌದಾ ಇಲ್ವಾ? ಎಸ್ಆರ್ನು ಅನ್ಮ್ಯೂಟ್ ಮಾಡಿ ಮಾತಾಡಿ, ತೊಂದರೆ ಇಲ್ಲ. ನಾನು ಅದು ಹೌದು ಸರ್, ಹೌದು ಸರ್, ಕರೆಕ್ಟ್ ಸರ್. ಮೂಲವಾಗಿ ನಾನು ಹೇಳದ್ ನೋಡಿ, ಈ ವಿದ್ಯೆ ಒಂದು ಕಡೆ ನಾವು ಸೈಡ್ಗೆ ಇಟ್ಟರೆ, ನಮ್ಮ ಸನಾತನ ಧರ್ಮದ ಒಂದು ವಿದ್ಯೆಗಳು ಎಲ್ಲ ಬೇಸ್ಡ್ ಆನ್ ಬಂದು ನಮ್ಮ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಳಿಕ್ಕೆ, ನಮ್ಮ ಜೀವನ ಶೈಲಿಯಲ್ಲಿ ನಮಗೆ ಮುಂದೆ ಆಗಬಹುದಾದ ಸಮಸ್ಯೆಗಳನ್ನ ಇವತ್ತೇ ಅರ್ಥಕೊಂಡು ಆ ಸಮಸ್ಯೆಗಳಿಂದ ಹುಷಾರಾಗ್ಲಿಕ್ಕೆ ಅಂತ ಹೇಳಿದ್ರೆ, ನೋಡಿ ಯಾವುದೇ ವಿದ್ಯೆಯಲ್ಲಿ ಮಳೆ ಬರೋದನ್ನ ನಿಲ್ಸಕ್ಕಾಗಲ್ಲ. ಬಟ್ ಗೊತ್ತಿದ್ರೆ ಒಂದು ಛತ್ರಿ ತರ ಬಳಸ್ಬೋದಾ ವಿದ್ಯೆಗಳನ್ನ? ಎಸ್ ಸರ್. ಕೊಡ್ಲಿಯಲ್ಲಿ ಹೋಗುವಂತದ್ ನಾವು ಉಗುರಲ್ಲಿ ಕಳಿಬಹುದಲ್ವಾ? ಕರೆಕ್ಟ್ ಸರ್. ಮೂಲ. ಹೌದಲ್ವಾ? ಯಾಕೆಂದ್ರೆ ಯಾವ ಟೆಲಿಸ್ಕೋಪ್ ಅಲ್ಲಿ ನೋಡ್ತಿದ್ದಂತ ಕಾಲದಲ್ಲಿ ಈಗ ಟೆಲಿಸ್ಕೋಪ್ ಅಲ್ಲಿ ಇನ್ನೂ ನೋಡ್ತಾ ಇದಾರೆ. ಅಂತದ್ರಲ್ಲಿ ನಮ್ಮ ಪೂರ್ವಜರು ಅಥವಾ ನಮ್ಮ ಹಿರಿಯ ಋಷಿಮುನಿಗಳು ಅವತ್ತಿಗೆ ಬರ್ದಿಕ್ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವ್ ಎಷ್ಟು ಫಾರ್ವರ್ಡ್ ಇದ್ವಿ ಅಂತ ಯೋಚನೆ ಮಾಡ್ಬೇಕಾಗಿದೆ. ಶಿವಕುಮಾರ್ ಕೋಲಾರ್ಸ್, ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸೊ ನನ್ನ ಒಂದು ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಈ ವಿದ್ಯೆಗಳ ಬಗ್ಗೆ ಏನಕ್ಕೆ ಅರಿವು ಮೂಡಿಸ್ಬೇಕು, ಏನಕ್ಕೆ ವಿದ್ಯೆಗಳನ್ನ ಹಂಚ್ಬೇಕು, ಇಂಥ ವಿದ್ಯೆಗಳನ್ನ ಯಾಕೆ ಪ್ರತಿಯೊಬ್ರು ಕಲಿಬೇಕು ಅಂತ ಹೇಳೋದಾದ್ರೆ, ನೋಡಿ ಮನುಷ್ಯನ ಜೀವನದಲ್ಲಿ ಏರುಪೇರು ಎಲ್ಲರಿಗೂ ಇದ್ದಿದ್ದೆ. ಹೌದಲ್ವಾ? ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಜೀವನದಲ್ಲಿ ನಾವೆಲ್ಲ ಮಿಷಿನ್ಗಳಾಗ್ಬಿಟ್ಟಿದೀವಿ. ಎಸ್ಆರ್ನು? ಗುರುಗಳೇ, ನಾವೆಲ್ಲ ಕಂಪ್ಲೀಟ್ ಮಿಷಿನ್ ಆಗ್ಬಿಟ್ಟಿದೀವಿ. ಅಂದ್ರೆ ಒಂದು ತಂತ್ರದ ಒಂದು ಲೈಕ್ ಮಿಷಿನರಿ ರೂಪದಲ್ಲಿ ಜೀವನ ಶೈಲಿನ ನಡೆಸ್ತಾ ಇದೀವಿ ಅಂತ. ನಮ್ಮ ಪೂರ್ವಜರುಗಳಿಗೆ ಆ ಒಂದು ಇದು ಇರ್ಲಿಲ್ಲ. ಅವ್ರಿಗೆ ಏನಿದ್ರು ಬೆಳಗಿಂದ ಕೆಲಸ ಮಾಡೋರು, ಆರಾಮಾಗಿ ಫ್ಯಾಮಿಲಿಗಳ ಜೊತೆಲಿ ನೆಮ್ಮದಿಯಾಗಿ ಸಂತೋಷದಲ್ಲಿ ಸುಖವಾಗಿರೋರು. ನೀವು ಕೇಳ್ಬೋದು, ಸರ್ ಇವಾಗಿನ ಜನರೇಷನ್ ಅಲ್ಲಿ ದುಡ್ಡಿಲ್ಲ, ಏನು ಮಾಡಕ್ಕಾಗಲ್ಲ. ಅವತ್ತು ದುಡ್ಡಿತ್ತು, ದುಡ್ಡಿಲ್ಲ ಅಂತಲ್ಲ, ಬಟ್ ಇದ್ದಿದ್ದ ದುಡ್ಡಲ್ಲೇ ಸಂತೋಷವಾಗಿರ್ತಿದ್ರು. ಇವತ್ತು ಎಷ್ಟೇ ಬಂದ್ರು ನಮಗೆ ಸಾಲ್ದಂಗ ಆಗಿದೆ.
ಹೌದಲ್ಲ? ಎಷ್ಟೇ ದುಡಿದ್ರು ಸಾಲದಂಗಾಗಿದೆ. ಅಂದ್ರೆ ಅವತ್ತಿಗೆ ಇದ್ದಿದ್ದಂತ ನೆಮ್ಮದಿ ಇವತ್ತಿಲ್ಲ ಅಂತ ನಾನು ಹೇಳ್ತಾರೆ. ಇವತ್ತು ಎಷ್ಟೇ ದುಡ್ಡು ಇರ್ಬೋದು, ಆ ನೆಮ್ಮದಿ ಇಲ್ಲ ಅಂತ ನಾನು ಹೇಳುವಂಥದ್ದು. ಈ ವಿದ್ಯೆಗಳಲ್ಲೆಲ್ಲ ಏನ್ ಹೇಳ್ಕೊಡ್ತಾ ಇದ್ದಿದ್ದು ಅಂತ ಹೇಳಿದ್ರೆ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಳೋ ವಿಧಾನಗಳನ್ನ ಹೇಳ್ಕೊಡ್ತಾ ಇದ್ದಂತ ವಿದ್ಯೆಗಳು ಅಂತ ಹೇಳ್ತೀನಿ. ಸೊ ಇದನ್ನೆಲ್ಲ ಮುಂಚಿನ ಕಾಲದಲ್ಲಿ ಕರಿತಾ ಇದ್ದಂಥದ್ದು ರಾಜರ ವಿದ್ಯೆ ಅಂತ, ರಾಜವಿದ್ಯೆ ಅಂತ ಹೇಳ್ತೀವಿ. ನಮ್ಮ ಯಾವುದೇ ತಾಯಿಯ ವಿದ್ಯೆ, ಶ್ರೀವಿದ್ಯೆ ಆಗ್ಬೋದು, ಅಥವಾ ಇವೆಲ್ಲ ಈ ವಿದ್ಯೆಗಳು ನಮ್ಮ ಅಕಲ್ಟ್ ಫೀಲ್ಡ್ ನ ಸೈನ್ಸ್ ಏನ್ ಹೇಳ್ತೀವಿ, ಈ ಅಕಲ್ಟ್ ಸೈನ್ಸ್ ಫೀಲ್ಡ್ ವಿದ್ಯೆಗಳನ್ನ ನಾವು ಕಲಿಬೇಕಾದ್ರೆ ನಮ್ಗೆ ಒಂದು ಪುಣ್ಯವಿರ್ಬೇಕಂತ ಹೇಳ್ತಾರೆ. ಅಂದ್ರೆ ಜನ್ಮ ಜನ್ಮದ ಪುಣ್ಯ ಇದ್ದವರಿಗೆ ಮಾತ್ರ ಈ ವಿದ್ಯೆ ಬರೋದು ಅಂತ ಕೂಡ ಹೇಳ್ತೀವಿ. ಸೊ ನಾವ್ ಇಲ್ಲೆಲ್ಲ ಸೇರಿದೀವಿ ಅಂತ ಹೇಳಿದ್ರೆ ಮುಂಚೆ ನಾವ್ ಯಾರು, ಎಲ್ಲಿಂದ ಬಂದ್ವಿ, ಏನು ಯಾರಿಗೂ ಗೊತ್ತಿಲ್ಲ. ಒಬ್ರಿಗೊಬ್ರಿಗೆ ಇಲ್ಲಿ ಯಾರಿಗೂ ಕನೆಕ್ಟಿವಿಟಿ ಇಲ್ಲ, ಹೌದಲ್ವಾ? ಸೊ ಹೌದು ನಮ್ಗೆ ಸರ್. ಕರ್ಕೊಂಬಂದಿದೆ ಅಂತ ಹೇಳಿದ್ರೆ ಆ ಒಂದು ಯೂನಿವರ್ಸ್ ನಮ್ಮಲ್ಲಿ, ನಮ್ಮ ಒಂದು ಏನು ಆತ್ಮದ ಒಂದು ಕೊರತೆ ಅಥವಾ ನಮ್ಗೊಂದು ಕೂಗಿತ್ತು, ಒಳಗಿಂದ ಒಂದು ಸೆನ್ಸ್ ಕೇಳ್ತಾ ಇತ್ತು, ನನಗಿದ್ ಏನೋ ಒಂದು ಬೇಕು ಬೇಕು ಬೇಕು. ನಾವು ಯೂನಿವರ್ಸಲ್ಗೆ ಏನ್ ಕೇಳ್ತೀವಿ ಅದೇ ನಮಗ್ ಕೊಡುವಂಥದ್ದು. ಅದ್ರ ವಿಚಾರವಾಗಿ ನಾನು ಮಾತಾಡೋದಾದ್ರೆ ಕೆಲವೊಂದ್ ಬಾರಿ ನಾವು ಅನ್ಕೊಂಡಿದ್ದು ಆಗುತ್ತಾ, ನಂಬೋದಾ ಇದನ್ನ? ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಬಟ್ ಅದು Yes, sir. ಜಾಸ್ತಿ ನೆಗೆಟಿವಿಟಿಯಲ್ಲಿ ಇರುತ್ತಾ? ನಂಬ್ತೀರಾ ಇದನ್ನ? ಎಷ್ಟ್ ಜನ ಇದು ಎಸ್ ಅಂತ ಹೇಳ್ತೀರಿ? ಅಂದ್ರೆ ನಾವು ಕೆಲವು ಬಾರಿ ನೆಗೆಟಿವಿಟಿ ಮ್ಯಾನಿಫೆಸ್ಟೇಷನ್ಗಳನ್ನ ಮಾಡ್ಕೊಂಡಾಗ, ಮ್ಯಾನಿಫೆಸ್ಟೇಷನ್ ಅಂದ್ರೆ ಕುತ್ಕೊಂಡು ನಾವ್ ಹೇಳ್ಕೊಬೇಕಂತಲ್ಲ, ನಾವ್ ಅನ್ಕೊಂಡಿದ ತಕ್ಷಣ ಕೆಲವೊಂದ್ ಬಾರಿ ಅದಾಗಿರೋ ಚಾನ್ಸಸ್ ಎಷ್ಟೋ ಸರಿ ಇದೆಯಾ? ಇದೆ ಸರ್, ಇದೆ ಗುರುವೆ. ಹೌದು ಇದೆ. ಸರ್. ಹೌದು ಗುರು. ಅಂದ್ರೆ ಯೋಚನೆ ಮಾಡಿ, ನಮ್ಮ ಮನಸ್ಥಿತಿ, ನಮ್ಮ ಮನಸ್ಸು ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ ಒಳ್ಳೇದನ್ನ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಕೇಳಕ್ ಆಗಲ್ಲ. ನಮ್ಗೆ ಗೊತ್ತಿಲ್ಲದೆ ನೆಗೆಟಿವ್ ನ ಜಾಸ್ತಿ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ಬಿಟ್ಟಿರ್ತೀವಿ ಅಂತ ಅರ್ಥ ಅದು. ಬಟ್ ನಾನು ಈ ಮಾತೇನಕ್ಕೆ ತಂದೆ ಅಂತ ಹೇಳಿದ್ರೆ, ಇಲ್ಲಿ ಸೇರಿರೋರು ಯಾವ ಉದ್ದೇಶಕ್ಕೆ, ಏನ್ ಕಾರಣಕ್ಕೆ ಇಲ್ಲಿ ಒಟ್ಟಿಗಾಗಿದ್ದಾರೆ ಅನ್ನೋ ಒಂದು ಮೂಲ ನಾನು ಹೇಳ್ತಾ ಇರೋವಂಥದ್ದು. ಇಲ್ಲಿ ಬಂದಿರತಕ್ಕಂಥವ್ರಿಗೆ ಯಾವುದೋ ಒಂದು ನಮ್ಮ ಕುಲದೇವತೆ, ನಮ್ಮ ದೇವ ಅನುಗ್ರಹ ಅಥವಾ ಯೂನಿವರ್ಸಲ್ ನ ಅನುಗ್ರಹ ಇಲ್ಲದೆ ನಾವ್ ಯಾರು ಇಲ್ಲಿ ಸೇರೋದಕ್ಕೆ ಚಾನ್ಸೇ ಇಲ್ಲ. ಅಂದ್ರೆ ಪ್ರತಿಯೊಬ್ರು ಇಂಟರ್ ಕನೆಕ್ಟೆಡ್ ಅಂತ ನಾನು ಹೇಳ್ತಿರೋವಂಥದ್ದು. ಯಾರಿಗೆ ಕನೆಕ್ಟ್ ಆಗ್ಬೇಕು ಆ ಟೈಮಲ್ಲಿ ಕನೆಕ್ಟ್ ಆಗುತ್ತೆ, ಯಾರಿಗೆ ಬೇಡ ಆ ಟೈಮಲ್ಲಿ ಡಿಸ್ಕನೆಕ್ಟ್ ಆಗುತ್ತೆ, ಕಾಮನ್ಲಿ ಅದು. ಸೊ ಕನೆಕ್ಟ್ ಆಗಿದ್ದೀವಿ, ಆ ತಾಯಿಯ ಅನುಗ್ರಹದಿಂದ ನಾವೆಲ್ಲರೂ ಇಲ್ಲಿ ಕನೆಕ್ಟ್ ಆಗಿದ್ದೀವಿ. ಒಂದು ಮುಂದೆ ನೀವು ಫ್ಯೂಚರ್ ಕ್ಲಾಸಿಗೆ ಜಾಯ್ನ್ ಆಗ್ತೀರಿ ಬಿಡ್ತೀರಿ, ನಾನು ಆ ಪ್ರಶ್ನೆಗೆ ಬರೋದಿಲ್ಲ. ಬಟ್ ಬಂದಿದ್ದೀವಿ, ಏನೋ ಒಂದು ಸ್ವಲ್ಪ ಮಾಹಿತಿಗಳನ್ನ, ವಿಚಾರಗಳನ್ನ ತಿಳ್ಕೊಳ್ತಾ ಮುಂದುವರಿಯೋಣ ಅಂತ. ಇಲ್ಲಿ ಏನ್ ನಾವೀಗ 1 hour ಅಥವಾ 1.5 hour ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ಕೆಲವೊಂದು ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋದು ಉದ್ದೇಶ ಅಷ್ಟೇ ನನಗೆ. ಓಕೆ ಓಕೆ ಸರ್. ಓಕೆ ಫೈನ್. ಓಕೆ, ಮೂಲವಾಗಿ ನಾವಿವತ್ತು ಏನ್ ವಿಚಾರ ಮಾತಾಡ್ಲಿಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ ಪಂಚಪಕ್ಷಿ ಶಾಸ್ತ್ರ. ಓಕೆ, ಇದಕ್ಕೆ ಮುಖ್ಯವಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಯಾವುದೇ ತಂತ್ರವಿದ್ಯೆ, ಮಂತ್ರವಿದ್ಯೆ ಅಥವಾ ನಮ್ಮ ಒಂದು ಸ್ವರವಿಜ್ಞಾನ ಆಗ್ಬೋದು, ಪಂಚಪಕ್ಷಿ ಶಾಸ್ತ್ರ ಎಲ್ಲವೂ ಬಂದಿರತಕ್ಕಂಥದ್ದು ನನ್ನ ಶಿವಪ್ಪ ಪಾರ್ವತಿ ದೇವಿಯಿಂದ ನಮ್ಮವರೆಗೂ ಬಂದಿದೆ ಅಂತ ಹೇಳ್ತೀವಿ. ಯಾರ ಮೂಲಕ? ಋಷಿಗಳ ಮೂಲಕ. ನಮ್ಮವರೆಗೂ ಸಿಕ್ಕಿರೋದು ನಿಜವಾಗ್ಲೂ ಪುಣ್ಯ ಅಂತ ಹೇಳ್ಬೋದಾ ಈ ವಿದ್ಯೆಗಳು? ನಮ್ಮವರೆಗೂ Yes, sir. ಬರೋದಕ್ಕೆ, ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ಇಲ್ಲಿವರೆಗೂ ನಮ್ಗೆ ಸಿಕ್ಕಿದೆ ಅನ್ನೋದೇ ಒಂದು ಖುಷಿ ವಿಚಾರ. ಯಾಕೆಂದ್ರೆ ಈಗಿನ ಎಲ್ಲಾ ಪಾಶ್ಚಾತ್ಯ ದೇಶಗಳಿಂದ ಬರ್ತಾ ಇರೋದನ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಹೊರತು, ಮೂಲವಾಗಿ ನಮ್ಮಲ್ಲೇ ಹುಟ್ಟಿ ನಮ್ಮ ಋಷಿಮುನಿಗಳು ಕೊಟ್ಟಂತ ವಿದ್ಯೆಗಳನ್ನ ಪ್ರಮೋಟ್ ಮಾಡೋದ್ರಲ್ಲಿ ಜನದ ಒಂದು ಎಲ್ಲೋ ಒಂದ್ ಕಡೆ ಒಂದು ಕಮ್ಮಿ ಫೀಲ್ ತೋರಿಸ್ತಾ ಇದೆಯಲ್ಲ. ಹೌದು ಸರ್. ನಮ್ಮ ಈ ವಿದ್ಯೆಗಳಲ್ಲಿ ಯಾರನ್ನ ಕೆಡಿಸು ಅಂತ ಹೇಳಲ್ಲ, ಯಾರಿಗೂ ತೊಂದರೆ ಕೊಡು ಅಂತ ಹೇಳಲ್ಲ. ನಮ್ಮ ಈ ಮೂಲ ವಿದ್ಯೆಗಳಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡು ಅಥವಾ ಯಾರಿಗೆ ಒಂದು ತೊಂದರೆ ಮಾಡೋ ಅಂತ ವಿಚಾರಗಳಿಗೆ ನಮ್ಮ ವಿದ್ಯೆಗಳಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಬರೋಂಗ್ ಉಲ್ಟಾ ವಿದ್ಯೆಗಳನ್ನ ಮಾಡಿರೋರು ಇದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಈ ವಿದ್ಯೆಗಳು ಕಲ್ತಾಗ, ನಮ್ಮ ಸ್ವರವಿಜ್ಞಾನ ಆಗ್ಬೋದು ಅಥವಾ ಪಂಚಪಕ್ಷಿ ಶಾಸ್ತ್ರ ಆಗ್ಬೋದು, ನಮ್ಮ ನ್ಯೂಮರಾಲಜಿ, ಅದೊಂದು ಸಂಖ್ಯಾಶಾಸ್ತ್ರ ಮುಂಚೆಯಿಂದನೂ ನಮ್ಮಲ್ಲಿ ಇದೆ. ಬಟ್ ಅದು ಜಾಸ್ತಿ ಯೂಸ್ ಇದೆ, ಇಲ್ಲ ಅಂತಲ್ಲ, ಆದ್ರೆ ಅದು ಸ್ವಲ್ಪ ಲಾಂಗ್ ಟೈಮ್ ಪೀರಿಯಡ್ ಅಂತ ಹೇಳ್ಬೋದು ಅದನ್ನ ಕಲೀಲಿಕ್ಕೆ. ಬಟ್ ಈ ವಿದ್ಯೆಗಳು ತುಂಬಾ ಅತಿ ಕಮ್ಮಿ ದಿನಗಳಲ್ಲಿ ಕಲ್ತು ಪ್ರತಿನಿತ್ಯ ಬಳಸೋದ್ರಿಂದ ನಮ್ಮ ಜೀವನ ಶೈಲಿಯನ್ನ ಖಂಡಿತವಾಗ್ಲೂ ಬದಲಾಯಿಸ್ಕೋಬಹುದು ಅಂತ ಹೇಳ್ತೀನಿ ನಾನು. ಓಕೆ, ಹೇಗೆ ಬದಲಾಯಿಸ್ಕೋಬಹುದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಯಾವುದೇ ಒಬ್ಬ ಮನುಷ್ಯನಿಗೆ ಇದರ ಮೂಲ ಬಂದು ತಮಿಳ್ನಾಡಂತೆ, ನಮ್ಮ ನೆರ ರಾಜ್ಯವಾದಂತಹ ಈ ವಿದ್ಯೆಗೆ ಮೂಲ ಬಂದು ತಮಿಳ್ನಾಡಂತಾನೆ ಹೇಳ್ಬೋದು. ತಮಿಳ್ನಾಡಿನಲ್ಲಿ ಇವತ್ತಿಗೂ ಗೊತ್ತಿದ್ದೋ ಗೊತ್ತಿಲ್ದೇನೋ ಸಂಪೂರ್ಣವಾಗಿ ಒಂದು 50% ಜನ ಆದ್ರೂ ಈ ವಿದ್ಯೆನ ಖಂಡಿತವಾಗ್ಲೂ ಬಳಸ್ತಾ ಇದಾರೆ ಅಂತ ಹೇಳ್ಬೋದು. ಹಾಗೂ ಇದರ ಒಂದು ಭಾಗವಾಗಿ ತಾಂತ್ರಿಕರು ಜಾಸ್ತಿ ಇದನ್ನ ಬಳಸ್ತಾರೆ ಅಂತಾನು ಕೂಡ ನಾವು ಹೇಳ್ಬೋದು ಧೈರ್ಯವಾಗಿ. ಯಾಕೆಂತ ಹೇಳಿದ್ರೆ ಅಂತ ಒಂದು ಸ್ಟ್ರಾಂಗ್ ಟೈಮಿಂಗ್ ಇದ್ರಲ್ಲಿ ಇದೆ ಅಂತ ನಾವು ಹೇಳ್ಬೋದು ಡೈರೆಕ್ಟ್ ಆಗಿ. ಅಷ್ಟು ಎನರ್ಜಿ ಇರತಕ್ಕಂಥ ಟೈಮಿಂಗ್ ಅಂತ. ನೋಡಿ, ಯಾವುದೇ ಒಬ್ಬ ಮನುಷ್ಯನಿಗೆ ನನ್ನ ಟೈಮ್ ಸರಿ ಇಲ್ಲಪ್ಪ, ಎಲ್ಲಿವರೆಗೂ ಸರಿ ಇರಲ್ಲ ಮನುಷ್ಯನ ಟೈಮಿಂಗ್. ಇದಕ್ಕೆ ಯಾಕೆ ಸರಿ ಇಲ್ಲ, ಯಾವಾಗ ಸರಿ ಇರುತ್ತೆ, ಯಾವಾಗ ಸರಿ ಇಲ್ಲ,
ನಾವು ಅಸ್ಟ್ರಾಲಜಿ ಬೇಸ್ ಮೇಲೆ ಹೋದಾಗ ಅಥವಾ ನ್ಯೂಮರಾಲಜಿ ಬೇಸ್ ಮೇಲೆ ಹೋದಾಗ ಅಥವಾ ನಮ್ಮ ಬೇರೆ ಯಾವುದೇ ಬೇಸ್ ಮೇಲೆ ಹೋದಾಗ ನಾವು ಇಂಥ ವರ್ಷ ಸರಿ ಇಲ್ಲ, ಇಂಥ ತಿಂಗಳು ಸರಿ ಇಲ್ಲ, ಇಂಥ ದಿನ ಸರಿ ಇಲ್ಲ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಮುಂದೆ ಏನಾಗ್ಬಹುದು ಅಂತ ಹೇಳ್ಬೋದು, ಹಿಂದೆ ಏನಾಗಿತ್ತು ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು ನಮ್ಮ ಅಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿನ ಬಳಸ್ಕೊಂಡು. ಹೌದಾ? ಎಸ್ ಆರ್ನೋ? ರಿಪ್ಲೈ ಮಾಡ್ತಾ ಇದ್ರೆ ಸಂತೋಷ. ದಯವಿಟ್ಟು ಇಂಥ ವಿದ್ಯೆಗಳನ್ನ ಅಟ್ಲೀಸ್ಟ್ ನೀವು ಕೇಳುವಾಗ, Okay. ಇಂಥ ವಿದ್ಯೆಗಳನ್ನ ಕೇಳುವಾಗ ಆದಷ್ಟು ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳ್ಳಿ. ಯಾಕೆ ಗೊತ್ತಾ? ಕ್ಯಾಮ್ರಾ ಆನ್ ಮಾಡಿ ಅಂತ ಹೇಳೋದು ನನ್ನ ಸ್ವಾರ್ಥಕ್ಕಂತೂ ಖಂಡಿತವಾಗ್ಲೂ ಅಲ್ಲ. ಕ್ಯಾಮ್ರಾ ಆನ್ ಮಾಡಿದಾಗ ಇಂಥ ವಿಚಾರಗಳನ್ನ ಕೇಳೋದ್ರಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣ ವಿಲೀನ ಆಗತ್ತೆ, ಅಂದ್ರೆ ಅರಿವಾಗತ್ತೆ, ಮತ್ತೆ ನಮ್ಮಲ್ಲಿ ಒಂದು ಎನರ್ಜಿ ಸರ್ಕಲ್ ಕ್ರಿಯೇಟ್ ಆಗತ್ತೆ. ನೀವು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಾನು ನಿಮ್ಮ ಎಲ್ಲರ ಮುಖ ನೋಡೋಕ್ಕಾಗತ್ತೆ ಅಂತಲ್ಲ. ಓಕೆ, ಒಂದು ಒಳ್ಳೆ ವಿಚಾರಗಳನ್ನ ಡಿಸ್ಕಸ್ ಮಾಡೋಂಥ ಸಂದರ್ಭದಲ್ಲಿ ಎಲ್ಲರ ಒಂದು ಮನೋಭಾವ ಕೂಡ ಒಂದೇ ತರ ಇರುತ್ತೆ. ಈಗ ನೀವು ಕ್ಯಾಮ್ರಾ ಆಫ್ ಮಾಡಿರ್ತೀರಿ, ಫೋನ್ನ ಸೈಡಲ್ಲಿ ಇಟ್ಟಿರ್ತೀರಿ, ಇಯರ್ಫೋನ್ ಹಾಕೊಂಡಿರ್ತೀರಿ, ನೀವು ಅಲ್ಲೇನೋ ನೋಡ್ತಾ ಇರ್ತೀರಿ, ಇಲ್ಲೇನೋ ಮಾತಾಡ್ತಾ ಇರ್ತೀರಿ, ಇಲ್ಲಿ ಕೇಳ್ತಾ ಇರ್ತೀರಿ, ಸಂಪೂರ್ಣವಾಗಿ ಹೋಗಲ್ಲ. ಅದೇ ಕ್ಯಾಮ್ರಾ ಆನ್ ಅಲ್ಲಿ ಇದ್ದಾಗ ಒಂದು ಅಂದ್ರೆ ಸೆನ್ಸ್ ಅಂತ ನಮ್ಗೆ ವರ್ಕ್ ಆಗುತ್ತಲ್ಲ, ಕ್ಯಾಮ್ರಾ ಆನ್ ಆಗಿದ್ದಾಗ ನಮ್ ಕಣ್ಣು ರೆಗ್ಯುಲರ್ ಆಗಿ ಫೋನ್ ಮೇಲೆ ಬರುತ್ತೆ. ಹೌದಾ ಇಲ್ವಾ? ನೀವು ಹಾಗೆ ಕೇಳೋದಕ್ಕೂ ನೋಡ್ತಾ ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ನಾನು ಹೇಳ್ತಾರಂಥದ್ದು. ಎಷ್ಟು ವ್ಯತ್ಯಾಸ ಬರುತ್ತೆ ಅಂತ ಹೇಳಿದ್ರೆ, ನೀವು ಕ್ಯಾಮ್ರಾ ಆನ್ ಆಗಿದ್ದಾಗ ಒಂದು 70% ತಿಳ್ಕೊಂಡ್ರೆ, ಕ್ಯಾಮ್ರಾ ಆಫ್ ಆಗಿದ್ದಾಗ ಬರೀ 25% ಅಷ್ಟೇ ನಿಮ್ಮ ಮನಸ್ಸಿಗೆ ಇಳಿಯೋದು ಕೂಡ. ನಿಮ್ಮ ಗಮನವನ್ನ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಗ ಇಲ್ಲಿ ಗಮನ ಕೊಡ್ಲಿಕ್ಕೆ ಆಗಲ್ಲ. ಸೊ ಆ ಉದ್ದೇಶಕ್ಕಷ್ಟೇ, ಬೇರೆ ನಿಮ್ಮ ಯಾವುದೇ ಉದ್ದೇಶಕ್ಕೆ ನಾನು ಕ್ಯಾಮ್ರಾ ಆನ್ ಮಾಡಿ ಅಂತ ಕೇಳಲ್ಲ. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಬಯಸುವಂತವ್ರು ನಾವು. ಓಕೆ ಫೈನ್. ನೋಡಿ, ಯಾವ ಒಬ್ಬ ಮನುಷ್ಯನಿಗೆ ನಮ್ಮ ಅಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿ ಪ್ರಕಾರ ನಾವು ಪ್ರಿಡಿಕ್ಟ್ ಮಾಡಕ್ ಹೊರಟಾಗ ಮುಂದೆ ಹೇಗಿರ್ಬೋದು, ಹಿಂದೆ ಹೇಗಿತ್ತು ಅಂತ ಸ್ವಲ್ಪ ಮಟ್ಟಿಗೆ ಪ್ರಿಡಿಕ್ಟ್ ಮಾಡ್ಬೋದು. ಅಂದ್ರೆ ಯಾಕೆ ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ತೀನಿ, ನಿಮ್ಗೆ ಕಾನ್ಫಿಡೆನ್ಸ್ ಇಲ್ವಾ ಅಂತ ಯಾರಾದ್ರೂ ಕ್ವಶನ್ ರೈಸ್ ಮಾಡ್ಬೋದು. ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಇರುತ್ತೆ. ಮುಂದೆ ಹೇಳ್ತೀನಿ. ನಾನೊಬ್ಬ ಹಿಪ್ನೋಥೆರಪಿಸ್ಟ್ ಆಗಿ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದ್ರಿಂದ ಸ್ವಲ್ಪ ನನ್ನೆಲ್ಲ ಕೊರತೆ ಇರುತ್ತೆ ಅಂತ. ಅಂದ್ರೆ ನನ್ನ ಪ್ರಿಡಿಕ್ಷನ್ 70 to 80% ಅಷ್ಟೇ ನಾನು ಗ್ಯಾರಂಟಿ ಕೊಡ್ತೀನಿ. 100% ಆದ್ರೆ ದೇವ್ರು ಅಂತ ಹೇಳ್ಬಿಡ್ಬೇಕು. ಆತರ ಆಗುತ್ತಾ ಇಲ್ಲ ಜೀವನ? ಯಾರೇ ಆದ್ರೂ ಕೂಡ ನಾನು 100% ಅಂತ ಹೇಳೋಂಥದ್ನ ನಾನು ಒಪ್ಪಲ್ಲ ಅಂತ. ಯಾಕೆಂದ್ರೆ ಪ್ರತಿ ಮನುಷ್ಯನಿಗೆ ಜೀವನ ಶೈಲಿಯಲ್ಲಿ ಅವರ ಯಾವುದೇ ಏನೇ ಇದ್ರೂ ಕೂಡ ಬದಲಾವಣೆ ಅವರ ಜೀವನ ಶೈಲಿಯಲ್ಲಿ ಆಗತ್ತೆ. ಈಗ ನಾನು ಕೇಳುವಂಥದ್ದು ಒಬ್ಬ ಮಿಲಿಟರಿಯಲ್ಲಿ ಇರತಕ್ಕಂಥ ಪರ್ಸನ್, ಒಂದು ಬ್ಯಾಚ್ ಅಂತ ಹೇಳಿದ್ರೆ ಎಲ್ಲರ ಜೀವನ ಶೈಲಿ ಒಂದೇ ತರ ಇರುತ್ತಲ್ಲ? ಇರುತ್ತಾ ಇಲ್ಲ? ಅವ್ರ ವರ್ಕಿಂಗ್ ಟೈಮ್ ಅಲ್ಲಿ ಆ ಜೀವನ ಶೈಲಿ ಒಂದೇ ತರ ಕೆಲಸ ಮಾಡಲ್ವಾ? ಯಾಕೆ ವರ್ಕ್ ಆಗಲ್ಲ? ಕಾರಣ ಇಷ್ಟೇ, ಅವರಲ್ಲಿ ಸ್ಟಾರ್ಟಿಂಗ್ ಇಂದ ಹಾಕಿರತಕ್ಕಂಥ ಬೇಸ್ಮೆಂಟ್, ಅವರಲ್ಲಿ ಆಗಿರತಕ್ಕಂಥ ಟ್ರೈನಿಂಗ್, ಅವರಲ್ಲಿ ಆಗಿರ್ತಕ್ಕಂಥ ಡ್ರಿಲ್ ಅಥವಾ ಯಾವುದೇ ಒಂದು ಸಿಸ್ಟಮ್ನ ಏನ್ ಫಾಲೋ ಮಾಡಿ ಸ್ಟಾರ್ಟಿಂಗ್ ಇಂದ ಮಾಡಿರ್ತಾರೆ, ಅದು ತುಂಬಾ ಕೆಲಸ ಮಾಡಿರುತ್ತೆ ಅಂತ. ಇನ್ನೊಂದು ಉದಾಹರಣೆ ಕೊಡ್ಬೋದಾದ್ರೆ, ಯಾವುದೇ ಒಬ್ಬ ಮನುಷ್ಯ ಅವ್ನ ಟೈಮ್ ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್, ಯಾರೋ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಕೈ ಕೆಳಗೆ ಇದ್ರು ಅಂತ ಹೇಳಿದ್ರೆ ಅವ್ರ ಜೋಬಲ್ ದುಡ್ಡಿರೋದು ಬೇಡ, ಬಟ್ ಬೇಕಾದೆಲ್ಲ ಎಂಜಾಯ್ ಮಾಡ್ಬೋದಾ ಲೈಫ್ ಅವ್ರ ಜೊತೆಲಿ ಇದ್ದಾಗ? ಹೇಗೆ ಕೆಲಸ ಮಾಡೋದು? ಅವ್ರ ಟೈಮ್ ಸರಿ ಇಲ್ಲ ಅಂದ್ರೆ ಎಂಜಾಯ್ ಮಾಡ್ತಾ ಇರ್ತಾರಲ್ಲ. ಅಂದ್ರೆ ನಾವು ಏನ್ನ ನೆನ್ಸ್ಕೊಂತೀವಿ, ನಾವು ಯಾವ್ದನ್ನ ಮ್ಯಾನಿಫೆಸ್ಟ್ ಮಾಡ್ತೀವಿ, ನಾವು ಯಾವ್ದ್ರ ಬಗ್ಗೆ ಗಮನ ಜಾಸ್ತಿ ಕೊಡ್ತೀವಿ, ಅದು ಖಂಡಿತವಾಗ್ಲೂ ನಮ್ಗೆ ಬರುತ್ತೆ ಅಂತ ನನ್ನ ಮೂಲ ಉದ್ದೇಶ ಅಷ್ಟೇ, ಬೇರೆ ಏನಿಲ್ಲ. ಸೊ ಅದಕ್ಕೆ ನಾನು 70 to 80% ಅಕ್ಯುರೇಸಿ ಅಂತ ಹೇಳುವಂಥದ್ದು ಇದೇ ಉದ್ದೇಶಕ್ಕೋಸ್ಕರ. ನಾನು 100% ಅಂತ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ಇರ್ಬೋದು 100% ಆಗುತ್ತೆ, ಶಾಸ್ತ್ರ ಸುಳ್ಳು ಅಂತ ನಾನು ಹೇಳಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗೋದಕ್ಕೆ ಬೇರೆ ತರ ಅವರ ದಿನನಿತ್ಯದ ಪ್ರಾಕ್ಟೀಸಸ್ ಅಥವಾ ಬೆಳೆದ್ ಬಂದಿರತಕ್ಕಂಥ ವಾತಾವರಣ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗತ್ತೆ ಅಂತ ನಾನು ಹೇಳೋದು, ಅವ್ರ ಮನಸ್ಸಿನ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಹೇಳೋದು. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ, ಒಬ್ಬ ಚೆನ್ನಾಗಿರತಕ್ಕಂಥವನು ಈಗ ನಾನು ಶುಕ್ರದಶೆ ಬಂತಂತ ಹೇಳ್ತೀವಿ ಎಕ್ಸಾಂಪಲ್ ನಾನು ಹೇಳುವಂಥದ್ದು. ಶುಕ್ರದಶೆಯಲ್ಲಿ ಆರಾಮಾಗಿ ತುಂಬಾ ಚೆನ್ನಾಗಿ ಲಕ್ಸುರಿಯಾಗಿ ಜೀವನ ಮಾಡ್ತಾರೆ ಅಂತ ಹೇಳ್ತೀವಿ, ಹೌದಲ್ವಾ? ಲಕ್ಸುರಿಯಾಗಿ ಜೀವನ ಮಾಡ್ಬೇಕಂತ ಹೇಳಿದ್ರೆ ಅವರು ಐಷಾರಾಮಿ ಕಾರು, ಐಷಾರಾಮಿ ಹೋಟೆಲ್, ಐಷಾರಾಮಿ ಜೀವನಾನೇ ಲಕ್ಸುರಿನಾ? ಒಬ್ಬ ಭಿಕ್ಷುಕನಿಗೂ ಕೂಡ ಶುಕ್ರದಶೆ ಬರುತ್ತಲ್ವಾ? ಅವರು ಒಂದು ಇದ್ರಲ್ಲೂ ಕೂಡ ಕುಂಡ್ಲಿಯಲ್ಲಿ ಶುಕ್ರದಶೆ ಇದ್ದೇ ಇರುತ್ತಲ್ವಾ? ಇರುತ್ತಾ ಇಲ್ವಾ? ಎಸ್ಆರ್ನು? ಶುಕ್ರದಶೆ ಬಂದ ತಕ್ಷಣ ಅವ್ರು ಭಿಕ್ಷೆ ಬಿಡೋದ್ ಬಿಡ್ತಾರ? ಅಥವಾ ಐ ಮೀನ್ ಆ ಒಂದು ಅನ್ಯತಾ ಭಾವಿಸ್ಬೇಡಿ, ನಾನೊಂದು ಡಿಫ್ರೆನ್ಸ್ ಕೊಡೋಕ್ಕೋಸ್ಕರ ಅಷ್ಟೇ ಹೇಳ್ತಾರಂಥದ್ದು. ನೋಡಿ, ಅವ್ರ ಜೀವನದಲ್ಲಿ ಯಾವ್ದು ಲಕ್ಸುರಿಯಲ್ ಲೈಫ್ ಅಂತ ಹೇಳಿದ್ರೆ, ಸಾಯಂಕಾಲ ಬಂದು ಒಳ್ಳೆ ನಾನ್ ವೆಜ್ ತಿಂದು ಆರಾಮಾಗಿ ಡ್ರಿಂಕ್ಸ್ ಮಾಡಿ ಮನಗುದ್ರು ಅಂದ್ರೆ ಅವ್ರಿಗೆ ಅದು ಲಾಯಲ್ ಅಲ್ಲ, ಅದು ರಾಯಲ್ ತಾನೇ ಅದು. ಸೊ ಅದು ಕೂಡ ಒಂದು ಎನರ್ಜಿನೇ ಅಲ್ವಾ ಅಂತ ನಾನು ಹೇಳ್ತಿರೋದು. ಓಕೆ, ಇದನ್ನ ಹೇಳಿದ ಉದ್ದೇಶ ಡಿಫ್ರೆನ್ಶಿಯೇಟ್ ತೋರಿಸೋದಕ್ಕೋಸ್ಕರ ಅಷ್ಟೇ, ಅನ್ಯತಾ ಯಾರು ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ. ಓಕೆ, ನಾನೀಗ ಏನ್ ಹೇಳ್ತಾ ಇದೀವಿ, ಈ ಪಂಚಪಕ್ಷಿ ಶಾಸ್ತ್ರ ಅನ್ನುವಂಥದ್ದು ನಮ್ಮ ನೆರೆ ರಾಜ್ಯದ ತಮಿಳುನಾಡಿಂದ ಬಂದಿರೋಂಥದ್ದು. ಹೇಗೆ ಒಬ್ಬ ಮನುಷ್ಯನ ಮುಂದೆ ಹಿಂದೆ ಹೇಳ್ಬೋದಾದ್ರೆ, ಈ ದಿನದ ಗಳಿಗೆನ ಹೇಳೋರು ಯಾರು?
ಈ ದಿನದ ಗಳಿಗೆ ನಮ್ಮ ರಾಹುಕಾಲ ಯಮಗಂಡ ಕಾಲ ಇದನ್ನೆಲ್ಲ ನೋಡ್ತೀರಿ. ಓಕೆ, ಹೌದು, ಫೈನ್. ನಾನು ಅದನ್ನಲ್ಲ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಬದಲಾಗ್ಲೇಬೇಕಲ್ವಾ? ಆ ಒಂದು ಪಾಸಿಟಿವ್ ಎನರ್ಜಿ, ಆ ಒಂದು ಪಾಸಿಟಿವ್ ಟೈಮಿಂಗ್ ಪ್ರತಿಯೊಬ್ಬ ಮನುಷ್ಯನಿಗೂ ಬರಲೇಬೇಕಲ್ವಾ? ಇದ್ದೇ ಇರುತ್ತೆ. ಆದ್ರೆ ಅದು ನಮಗೆ ಗೊತ್ತಿಲ್ಲದೆ ನಾವು ವ್ಯವಹರಿಸತಕ್ಕಂಥ ಸಂದರ್ಭ, ನಾವು ಪ್ರತಿನಿತ್ಯ ನಾವು ಪ್ಲಾನಿಂಗ್ ಮಾಡ್ಕೊಳ್ಳೋಂಥ ಕಾರ್ಯಗಳಲ್ಲಿ ವಿಫಲರಾಗಿದ್ದೇವೆ. ಸ್ಟ್ರಕ್ ಆಗ್ತಿದೆ, ಎಲ್ಲಾರ್ಗು ಸ್ಟ್ರಕ್ ಆಗ್ತಿದ್ಯಾ? ಕ್ಲಿಯರ್ ಆಗಿದ್ಯಾ? ಕ್ಲಿಯರ್ ಆಗಿದೆ ಹ್ಞೂ ಗುರುಗಳೇ ಸರ್, ನಮಗೆ. ಕ್ಲಿಯರ್ ಆಗಿದೆ ಸರ್. ಓಕೆ, ಹಂಗಿದ್ರೆ Yes, sir, clear ಆಗಿದೆ. ತಮ್ಮ ಕಡೆ ಏನೋ ಇಶ್ಯೂ ಇರ್ಬೇಕು, ನೆಟ್ವರ್ಕ್ ನೋಡಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಫೈನ್. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ನಾವು ಎಲ್ಲ ಅಕಲ್ಟ್ ಫೀಲ್ಡ್ ಬೇಸ್ ಇಂದಾನೆ ಬಂದಿರೋದ್ರಿಂದ ಕೆಲವೊಂದು ಎನರ್ಜಿಗಳು ಖಂಡಿತವಾಗ್ಲೂ ಬದಲಾವಣೆ ಇರುತ್ತೆ. ಈಗ ನೀವೆಲ್ಲ ಕೇಳಿರ್ತೀರಿ, ಯಾರು ಅಂದ್ರೆ ಲೈಕ್ ಯಾರು ಅಸ್ಟ್ರಾಲಜಿಯಲ್ಲಿ ಇದ್ದೀರಿ, ನೀವು ಕೇಳಿರ್ತೀರಿ ಪಂಚಪಕ್ಷಿ ಶಾಸ್ತ್ರ ಗೊತ್ತಿರತಕ್ಕಂಥವ್ರ ಅವರ ಸವಾಸಕ್ಕೆ ಮತ್ತು ನನ್ನ ತಾಯಿ ಶ್ರೀವಿದ್ಯೆ ಕಲ್ತಿರತಕ್ಕಂಥವ್ರ ಸವಾಸಕ್ಕೆ ಹೋಗ್ಬಾಡ್ರಪ್ಪ ಅಂತಾನೆ ದೊಡ್ಡ ಹಿರಿಕರು ಹೇಳಿರಂತ ವಿಚಾರಗಳು ತುಂಬಾ ಇದೆ. ಎಷ್ಟು ಜನ ಕೇಳಿದಿರ ಈ ಮಾತನ್ನ? ಶ್ರೀಧರ್ ಹ್ಞೂ ಸರ್. ಹೇಳ್ತೀವಿ ಸರ್. ಹೇಳಿದೆ. ನಾನ್ ಏನಕ್ಕೆ? ಕೇಳಿಲ್ಲ ಸರ್. ಕೇಳಿಲ್ಲ. ಓಕೆ, ಇರ್ಲಿ, ಕೇಳಿಸ್ಕೊಳ್ಳಿ ಕೇಳಿಲ್ಲ ಅಂದ್ರೆ. ಓಕೆ, ಯಾವ ಉದ್ದೇಶಕ್ಕೆ ಆ ಮಾತು ಅವಾಗ ಬಂದಿದೆ ಅಂತ ನಾನು ಹೇಳೋದಾದ್ರೆ, ಒಬ್ಬ ಪಂಚಪಕ್ಷಿ ಶಾಸ್ತ್ರ ತಿಳಿದಿರತಕ್ಕಂತ ಮನುಷ್ಯನಿಗೆ ಯಾರು ಎದುರುಗಡೆ ಮನುಷ್ಯ ಅವರ ಜನ್ಮ ನಕ್ಷತ್ರ ಅಥವಾ ಜನ್ಮ ನಕ್ಷತ್ರ ಗೊತ್ತಿಲ್ಲದೆ ಇದ್ರು ಕೂಡ ನಾಮ ನಕ್ಷತ್ರದ ಮೇಲೂ ಕೂಡ ಅವ್ರನ್ನ ಯಾವ ರೀತಿ ಬೇಕಾದ್ರೂ ನಾವು ನಮ್ಮ ಒಂದು ಎನರ್ಜಿಯಿಂದ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಮೂಲ ಉದ್ದೇಶ. ಸೊ ಅದೇ ಉದ್ದೇಶಕ್ಕೋಸ್ಕರ ಪಂಚಪಕ್ಷಿ ಶಾಸ್ತ್ರ ತಿಳಿದಿರತಕ್ಕಂಥವ್ರು ಅವ್ರಿಗೆ ಸಮಯದ ಒಂದು ಇದು ಅಲರ್ಟ್ನೆಸ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ಟೈಮಿಂಗ್ ಅಲ್ಲಿ ಏನ್ನ ಮಾಡಿದ್ರೆ ಯಾವ ರೀತಿ, ಯಾಕೆಂದ್ರೆ ಅವ್ರಿಗೆ ಕಲ್ತಿರೋಂಥದ್ದೇ ಪಂಚಪಕ್ಷಿ ಶಾಸ್ತ್ರದಲ್ಲಿ ಆ ಟೈಮಿಂಗ್ ನ ಯಾವ ಸಮಯ ಬಲವಾಗಿದೆ ನಾನು ಮಾಡ್ಲಿಕ್ಕೆ. ಈಗ ನಾನು ಯಾವುದೋ ಒಂದು ಕಾರ್ಯ ಮಾಡ್ಬೇಕಂದ್ರೆ ನನ್ನ ದಿನ ಸರಿ ಇಲ್ಲ ಬೇಡ, ನನ್ನ ಟೈಮ್ ಸರಿ ಇಲ್ಲ ಬೇಡ, ಅದೆಲ್ಲ ಅವಶ್ಯಕತೆ ಇಲ್ಲ ಪಂಚಪಕ್ಷಿ ಶಾಸ್ತ್ರದಲ್ಲಿ. ಮೂಲವಾಗಿ ಪಂಚಪಕ್ಷಿ ಶಾಸ್ತ್ರದಲ್ಲಿ ನಾವು ನೋಡುವಂಥದ್ದು ಇರೋಂಥದ್ದು 5 ಪಕ್ಷಿ. ಪಂಚಪಕ್ಷಿ ಶಾಸ್ತ್ರದಲ್ಲಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು 5 ಪಕ್ಷಿ ಅಂತ ಹೇಳ್ಬೋದು. ದಿನವನ್ನ 2 ವಿಭಾಗವಾಗಿ ವಿಂಗಡಣೆ ಮಾಡಿರ್ತಕ್ಕಂಥ, ಅಂದ್ರೆ ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೂ ಒಂದು ದಿನ ಆದ್ರೆ ಒಂದು ಪಾರ್ಟ್ ಆದ್ರೆ, ಸೂರ್ಯಾಸ್ತದಿಂದ ಮತ್ತೆ ನೆಕ್ಸ್ಟ್ ಡೇ ಸೂರ್ಯ ಉದಯ ಆಗೋವರೆಗೂ ಒಂದು ಪಾರ್ಟ್ ಅಂತ ಹೇಳ್ಬೋದು. ಅದರಲ್ಲಿ 5 ಭಾಗವಾಗಿ 2 ಗಂಟೆ 24 ನಿಮಿಷ ಒಂದೊಂದು ಪಕ್ಷಿಯ ಟೈಮಿಂಗ್ ನ ಕೊಟ್ಟಿರತಕ್ಕಂಥದ್ದು. ಅದರಲ್ಲಿ ಒಂದು ಗಟಿ ಅಂತ ಹೇಳ್ಬೋದು, 24 ನಿಮಿಷದ ಒಂದು ಗಟಿ ಅಂತ ಹೇಳ್ಬೋದು. ಅದು ಬದಲಾವಣೆ ಆಗ್ತಾ ಇರತ್ತೆ. ಅದು ಯಾವುದೇ ಕಾರಣಕ್ಕೂ 24 ನಿಮಿಷ, ಒಂದೊಂದ್ಸರಿ 13 ನಿಮಿಷ ಬರುತ್ತೆ, ಒಂದ್ಸರಿ 17 ನಿಮಿಷ ಬರುತ್ತೆ, ಒಂದ್ಸರಿ 54 ನಿಮಿಷ ಬರುತ್ತೆ. ಒಂದೊಂದು ಇದಕ್ಕೆ ಒಂದೊಂದು ರೀತಿಯಲ್ಲಿ ಟೈಮಿಂಗ್ಸ್ ಚೇಂಜ್ ಆಗುತ್ತೆ. ಅದರಲ್ಲಿ ಒಂದು ಗಟಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಇದು ಒಂದು ವಾರ 7 ದಿವಸದ ಏನು ಸಿಚುವೇಶನ್ ಇರುತ್ತೆ, ಸೇಮ್ ಸಿಚುವೇಶನ್ ಪ್ರತಿ ವಾರ ಪ್ರತಿ ದಿವಸ ಅದೇ ಟೈಮಿಂಗ್ ನ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಇದು ಪ್ರತಿ ದಿವಸ 7 ದಿವಸ ಏನಿರುತ್ತೆ, ನೆಕ್ಸ್ಟ್ 7 ದಿವಸ ಕೂಡ ಅದೇ ಒಂದು ಟೈಮಿಂಗ್ಗಳನ್ನ ಬರ್ತಾ ಹೋಗುತ್ತೆ ಅಂತಾನು ಹೇಳ್ಬೋದು. ಓಕೆನಾ? ನೆಟ್ವರ್ಕ್ ಪ್ರಾಬ್ಲಮ್ ಗುರುಗಳೇ, ನೆಟ್ವರ್ಕ್ ಇಶ್ಯೂ ನನ್ನ ಕಡೆಯಿಂದ ಇಲ್ಲ ಅನ್ಕೊಂಡಿದೀನಿ. ಕೇಳಿಸ್ತಾ ಇದೆ ಅಲ್ವಾ ಬಾಕಿಯವ್ರಿಗೆಲ್ಲ? ಹಾ ಸರ್, ಕೇಳಿಸ್ತಿದೆ ಸರ್. ನಿಮ್ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್. ನಿಮ್ ಕಡೆ ದಯವಿಟ್ಟು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಬರ್ತಿದೆ. ಇಲ್ಲ, ಏನು ಇಲ್ಲ. ಕ್ಲಾರಿಟಿ ಇದೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನೋಡಿ, ನಮ್ಮ ಪಂಚಪಕ್ಷಿ ಶಾಸ್ತ್ರದಲ್ಲಿ ಜನ್ಮ ನಕ್ಷತ್ರದ ಅನುಸಾರ ಪಕ್ಷಿಗಳನ್ನ ವಿಂಗಡಣೆ ಮಾಡುವಂಥದ್ದು. ಓಕೆನಾ? ಜನ್ಮ ನಕ್ಷತ್ರದ ಅನುಸಾರ ಮತ್ತು ನಮ್ಮ ಒಂದು ಯಾವ ಒಂದು ಕೃಷ್ಣ ಪಕ್ಷನ ಶುಕ್ಲ ಪಕ್ಷದಲ್ಲಿ ಜನ್ಮ ಆಗಿರತಕ್ಕಂಥದ್ದ ಅದರ ಅನುಸಾರ ಅದರ ನಕ್ಷತ್ರದ ಮೇಲೆ ಯಾವ ಪಕ್ಷಿ ನಿಮ್ಮದಾಗಿರುತ್ತೆ ಅದನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಾವೀಗ ಇಲ್ಲಿವರೆಗೂ ನಮ್ಗೆ ಟೈಮಿಂಗ್ಗಳನ್ನ ನೋಡಿ ಯಾವ್ದನ್ನು ಮಾಡೋದಕ್ಕೆ ಆಗ್ತಿಲ್ಲ. ನಾವು ಜನರಲ್ ಆಗಿರ್ತಕ್ಕಂಥದ್ದು ರಾಹುಗಾಲ ಯಮಗಂಡಗಾಲ ಇದನ್ನ ನೋಡ್ತಾ ಇದೀವಿ ಹೊರತು ಯಾವ ದಿನ ನಮ್ಗೆ ದಿನದಲ್ಲಿ ಯಾವ ಗಳಿಗೆ ನಮ್ಗೆ ಯಶಸ್ಸು ತಂದ್ಕೊಡುತ್ತೆ ಇದನ್ನ ಮುಖ್ಯವಾಗಿ ನೋಡಿ ಕೆಲಸ ಮಾಡೋದ್ರಿಂದಾನೇ ನಮ್ಮ ಪಂಚಪಕ್ಷಿ ಶಾಸ್ತ್ರದ ಮೂಲ ಇರುವಂತದ್ದು ಇದೇ ಕಾನ್ಸೆಪ್ಟ್. ನಮ್ಮ ಪಂಚಪಕ್ಷಿ ಶಾಸ್ತ್ರದಲ್ಲಿ ನಾವು ಪ್ರಿಡಿಕ್ಷನ್ ಕೂಡ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ರೀತಿ ಕಳೆದೋಗಿರ್ತಕ್ಕಂಥ ವಸ್ತುಗಳನ್ನು ಹುಡ್ಕುವಂತ ಕಾರ್ಯನೂ ಮಾಡ್ಬೋದು. ಅದೇ ರೀತಿ ಕದ್ದವರು ಯಾರು ಅಂತಾನು ಕೂಡ ಮಾಡ್ಬೋದು, ಹುಡುಕ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅದನ್ನೆಲ್ಲ ನಾನು ಯಾವ ಉದ್ದೇಶಕ್ಕೋಸ್ಕರ ಹೈಲೈಟ್ ಮಾಡೋಲ್ಲ ಅಂತ ಹೇಳೋದಾದ್ರೆ, ಅವಾಗ ಮಾಡಿರ್ತಕ್ಕಂಥ ಸಂದರ್ಭಕ್ಕೂ ಕಾಲಾನುಗುಣಕ್ಕೂ ಇವಾಗ ಇರತಕ್ಕಂಥ ಕಾಲಾನುಗುಣಗಳಿಗೂ ವ್ಯತ್ಯಾಸ ತುಂಬಾ ಆಗಿರೋದ್ರಿಂದ ನಾನು ಅದನ್ನ ಮಾತ್ರ ಜಾಸ್ತಿ ಒತ್ತು ಕೊಡೋದಿಲ್ಲ ಅಂತಾನೆ ಹೇಳ್ತೀನಿ. ಬಟ್ ಟೈಮಿಂಗ್ಗಳಂತ ಹೇಳ್ತೀವಿ, ಆ ಟೈಮಿಂಗ್ಗಳು ಮಾತ್ರ ತುಂಬಾನೇ ಉತ್ತಮವಾಗಿ ಕೆಲಸ ಮಾಡತ್ತೆ ಅಂತ ಹೇಳುವಂಥದ್ದು. ನಮಗೆ ಆ ಟೈಮಿಂಗ್ ಅಲ್ಲಿ ಖಂಡಿತವಾಗ್ಲೂ ಎನರ್ಜಿ ಇದ್ದೇ ಇರುತ್ತೆ ಅಂತಾನು ಹೇಳ್ಬೋದು.
ಓಕೆನಾ. ಅದೇ ರೀತಿ ಯಾವ ಯಾವ ಪಕ್ಷಿ ಅಂತ ನಾವು ನೋಡೋದಾದ್ರೆ ಪಂಚಪಕ್ಷಿ ಶಾಸ್ತ್ರದಲ್ಲಿ ಯಾವ ಯಾವ ಪಕ್ಷಿ ಬರುತ್ತೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಗಿಡಗ ಅಂತ ಹೇಳ್ಬೋದು, ಹದ್ದು. ಓಕೆನಾ. ಅದೇ ರೀತಿ ಕಾಗೆ ಅಂತ ಹೇಳ್ಬೋದು, ಎರಡನೇ ಪಕ್ಷಿ. ಮೂರನೇದಾಗಿ ಔಲ್, ಗೂಬೆ ಅಂತ ಹೇಳ್ಬೋದು, ಹಾಗೂ ಕೋಳಿ ಅಂತ ಹೇಳ್ಬೋದು, ಮತ್ತು ನವಿಲು ಅಂತ ಹೇಳ್ಬೋದು. ಈ 5 ಪಕ್ಷಿಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಓಕೆನಾ. ಇದರಲ್ಲಿ ನಮ್ಮ ಪಕ್ಷಿ ಯಾವುದು ಅಂತ ಗೊತ್ತಾದ್ರೆ ನಮ್ಮ ಮನಸ್ಥಿತಿ ಏನು ಅಂತಾನೂ ಕೂಡ ಹೇಳ್ಬೋದು. ಅಂದ್ರೆ ಈಗ ನಿಮ್ಮ ಜನ್ಮ ನಕ್ಷತ್ರ ತಗೊಂಡು ಆ ಜನ್ಮ ನಕ್ಷತ್ರಕ್ಕೆ ಯಾವ ಪಕ್ಷಿ ಹೋಲುತ್ತೆ ಅಂತ ನಾವು ಕಲ್ತಾಗ ಆ ಪಕ್ಷಿ ಯಾವುದು ಅಂತ ಫೈಂಡ್ ಔಟ್ ಆದ್ರೆ ಆ ಪಕ್ಷಿಯ ಈಗ ನಾವು ನ್ಯೂಮರಾಲಜಿಲಿ ಅಥವಾ ಗ್ರಹಗಳ ಮೇಲೆ ಯಾವಾಗ ಈ ಗ್ರಹ ಈ ಒಂದು ನಕ್ಷತ್ರ ಈ ಒಂದು ರಾಶಿ ನಿಮ್ದಾಗಿದ್ರೆ ನಿಮ್ಮ ಒಂದು ನೇಚರ್ ಹೇಗಿರುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ನ್ಯೂಮರಾಲಜಿಯಲ್ಲಿ ನೀವು ಬರ್ತ್ ಡೇಟ್ ಇದಾಗಿದ್ರೆ ನಿಮ್ಮ ನೇಚರ್ ಹೇಗಿರುತ್ತೆ ಅಂತ ಹೇಳ್ತೀವಿ. ಅದೇ ತರಾನೇ ನಮ್ಮ ಪಂಚಪಕ್ಷಿ ಶಾಸ್ತ್ರದಲ್ಲೂ ನಿಮ್ಮ ಪಕ್ಷಿ ಯಾವುದು ಅಂತ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ನೇಚರ್ ಇದಾಗಿರುತ್ತೆ. ಒಂದು ವಿಚಾರ. ಓಕೆನಾ. ಎರಡನೇ ವಿಚಾರವಾಗಿ ತಗೊಳ್ಬೇಕಾದ್ರೆ ನಮ್ಮ ಯಾವುದೇ ಒಂದು ಸಂಬಂಧಗಳ ವಿಚಾರಕ್ಕೆ ಬಂದಾಗ ಆ 2 ಪಕ್ಷಿಗಳು ಫ್ರೆಂಡ್ಲಿ ಆಗಿದ್ಯಾ, ನಾನ್ ಫ್ರೆಂಡ್ಲಿ ಆಗಿದ್ಯಾ. ಓಕೆನಾ. ಯಾಕೆ ಅಂತ ಹೇಳಿದ್ರೆ ಶುಕ್ಲ ಪಕ್ಷದಲ್ಲಿ ಜನನ ಆಗಿರತಕ್ಕಂಥವ್ರಿಗೆ ಪಕ್ಷಿ ಚೇಂಜ್ ಆಗುತ್ತೆ, ನಕ್ಷತ್ರ ಅದೇ ಇದ್ರು ಕೂಡ. ಕೃಷ್ಣ ಪಕ್ಷದಲ್ಲಿ ಜನನ ಆಗಿರತಕ್ಕಂಥವ್ರಿಗೆ ಪಕ್ಷಿ ಚೇಂಜ್ ಇರುತ್ತೆ, ಬದಲಾಗತ್ತೆ. ಓಕೆನಾ. ಹಾಗಾಗಿ ಅವರಿಗೆ ಆ ಟೈಮಲ್ಲಿ ಜನನ ಆಗಿರ್ತಕ್ಕಂಥವ್ರ ಮತ್ತೆ ಈಗ ನಾನು ಫ್ರೆಂಡ್ಶಿಪ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ನನಗೆ ಬೇರೆ ವಿಚಾರದಲ್ಲಿ ಎಲ್ಲ ಸರಿ ಬಂದರೂ ಕೂಡ ಪಕ್ಷಿಗಳ ವಿಚಾರದಲ್ಲಿ ವಿರೋಧ ಪಕ್ಷಿ ಅಂದ್ರೆ ನಾನ್ ಫ್ರೆಂಡ್ಲಿ ಬರ್ಡ್ ಜೊತೆಗೆ ನಾವೇನಾದ್ರೂ ವ್ಯವಹರಿಸಿದಾಗ ನಮ್ಮ ಬಿಸ್ನೆಸ್ ನಿಲ್ಲುತ್ತಾ? ನಿಲ್ಲೋದಿಲ್ಲ. ಓಕೆನಾ. ಇದೊಂದು ವಿಚಾರವಾಗಿ ನಂತರ ನಾವು ಮದುವೆ ಆಗತಕ್ಕಂಥ ಸಂದರ್ಭದಲ್ಲಿ ಏನೋ ಆತರವಾಗಿ ಯಾವುದೋ ಒಂದು ಆಗಿರತ್ತೆ ಅಂತ ಇಟ್ಕೊಳ್ಳೋಣ. ಓಕೆನಾ. ಆವಾಗ ನೋಡಿದಾಗೂ ಕೂಡ ಅವರ ಪಕ್ಷಿಗೂ ಇವರ ಪಕ್ಷಿಗೂ ಹೊಂದಾಣಿಕೆ ಇಲ್ಲ ಅಂದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅದು ಕೂಡ ನಿಲ್ಲೋದಿಲ್ಲ. ಆ ವಿಚಾರವಾಗೂ ತುಂಬಾ ನಾವು ಎಕ್ಸಾಂಪಲ್ಸ್ ನೋಡಿರೋಂಥ. ಓಕೆನಾ. ನಂತರ ನಮ್ಮ ಆರೋಗ್ಯದ ವಿಚಾರವಾಗಿ ನಾವು ಚೆಕ್ ಮಾಡಿಕೊಂಡಾಗ ನಮ್ಮ ಪಕ್ಷಿಗಳು ಏನ್ ಮಾಡ್ತಾ ಇದೆ ಆ ಸಮಯಗಳನ್ನ ಬಳಸ್ಕೊಳ್ತಾ ನಮ್ಮ ಆರೋಗ್ಯದ ನಮ್ಮ ಟ್ರೀಟ್ಮೆಂಟ್ ಆಗ್ಬೋದು ಅಥವಾ ಮೆಡಿಸಿನ್ಸ್ ತಗೊಳ್ತಕ್ಕಂಥ ಸಂದರ್ಭ ಆಗ್ಬೋದು ಅಥವಾ ಆ ಒಂದು ಸಮಸ್ಯೆಗೆ ನಾವು ಪರಿಹಾರ ಹುಡುಕೊಳ್ಬೇಕಾದ್ರೆ ಆ ವಿಚಾರಗಳು ಕೂಡ ನಮ್ಮ ಪಂಚಪಕ್ಷಿ ಶಾಸ್ತ್ರದಲ್ಲಿ ನೋಡಿ ಕಲಿಬಹುದು ಅಂತ ಹೇಳ್ಬೋದು. ಅದನ್ನ ಸಮಯನ ಉಪಯೋಗ ಪಡಿಸ್ಕೊಂಡಾಗ ಖಂಡಿತವಾಗ್ಲೂ ಅತ್ಯುತ್ತಮ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಓಕೆ. ನಂತರ ಆ ಪಕ್ಷಿಗಳಿಗೆ ಏನೇನ್ ಬರುತ್ತೆ, ದಿನದ ಚಟುವಟಿಕೆಗಳು ಏನೇನ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ಪ್ರತಿಯೊಂದು ಪಕ್ಷಿಗಳು ಒಂದೇ ಸಮಯದಲ್ಲಿ ಒಂದು ಚಟುವಟಿಕೆಯನ್ನ ಖಂಡಿತವಾಗ್ಲೂ ಮಾಡ್ತಾ ಇರೋದಿಲ್ಲ. ಇದನ್ನ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಮೊದಲನೇದಾಗಿ ಆಡಳಿತ ಅಂತ ಹೇಳ್ತೀವಿ. ನಮ್ಮ ಪಕ್ಷಿ ಆಡಳಿತದಲ್ಲಿದ್ದಾಗ ನಮ್ಮ ಪಕ್ಷಿ ಯಾವುದು ಅಂತ ಫೈಂಡ್ ಔಟ್ ಮಾಡಿ ನಮ್ಮ ಪಕ್ಷಿ ಆಡಳಿತದ ಸಮಯವನ್ನ ನಾವು ಬಳಸ್ಕೊಂಡು ಯಾವುದೇ ಕಾರ್ಯಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬೋದು. ನಂತರ ಭೋಜನ ಈಟಿಂಗ್ ಸಮಯ ಅಂತ ಹೇಳ್ತೀವಿ. ಈ 2 ಗಂಟೆ 24 ನಿಮಿಷದಲ್ಲಿ ಬೆಳಗ್ಗೆ 2 ಗಂಟೆ 24 ನಿಮಿಷ ನಮ್ಗಿರುತ್ತೆ ಡೇ ಟೈಮಲ್ಲಿ, ಮತ್ತೆ ಸೂರ್ಯಾಸ್ತ ಆದ ನಂತರ ಕೂಡ 2 ಗಂಟೆ 24 ನಿಮಿಷ ನಮ್ಮ ಗೆಲುವಿನ ಸಮಯ ಖಂಡಿತವಾಗ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅವನ ಟೈಮ್ ಸರಿ ಇಲ್ಲ, ಡೇಟ್ ಸರಿ ಇಲ್ಲ, ದಿನ ಸರಿ ಇಲ್ಲ, ಅವನ ತಿಂಗಳು ಸರಿ ಇಲ್ಲ, ಅದೆಲ್ಲ ನಮ್ಗೆ ಬೇಕಾಗೇ ಇಲ್ಲ. ಇದು ಸಿಂಪಲ್ ಆಗಿ ನಮ್ಮ ಪ್ರತಿನಿತ್ಯದ ಪ್ರತಿ ದಿನದ ನಮ್ಮ ಡೇ ಪ್ಲಾನ್ ಮಾಡೋದಕ್ಕೋಸ್ಕರ ನಾವು ಬಳಸೋದಕ್ಕೆ ತುಂಬಾನೇ ಅತ್ಯುತ್ತಮವಾದ ಒಂದು ಟೂಲ್ ಅಂತಾನೆ ಹೇಳ್ಬೋದು ಈ ವಿದ್ಯೆನ. ಓಕೆನಾ. ಇದನ್ನ ಹೇಗೆ ತಾಂತ್ರಿಕರೆಲ್ಲ ಬಳಸ್ತಾ ಇದ್ರು ಅದು ನೆಕ್ಸ್ಟ್ ವಿಚಾರವಾಗಿರ್ಲಿ. ಬಟ್ ಈ ವಿದ್ಯೆಯಲ್ಲಿ ಏನ್ ಮೂಲ ಅಂತ ನಾನು ನಿಮಗೆ ತಿಳಿಸ್ತಾ ಇರೋವಂಥದ್ದು. ಓಕೆ. ನೆಕ್ಸ್ಟ್ ಆಗಮನ ಕಾಲ ಅಂತ ಹೇಳ್ತೀವಿ. ಯಾವಾಗ ಹೀಟಿಂಗ್ ಅಂತ ಭೋಜನ ಕಾಲ ಆದ ನಂತರ ಆಗಮನ ಕಾಲ ಅಂದ್ರೆ ವಾಕಿಂಗ್ ಸಮಯ ಅಂತ ಹೇಳ್ತೀವಿ. ಅದನ್ನ ಪ್ರತಿಯೊಬ್ಬ ಮನುಷ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವೇನೇನೆಲ್ಲ ಮಾಡ್ತೀವಿ ಈ ಒಂದು ಎಲ್ಲವೂ ಇದರಲ್ಲಿ ಕವರ್ ಆಗತ್ತೆ ಅಂತ ಹೇಳುವಂಥದ್ದು. ಆಗಮನ ಕಾಲ ವಾಕಿಂಗ್ ಸಮಯದಲ್ಲೂ ಕೂಡ ನಮ್ಗೆ ಅಷ್ಟೇ ಎನರ್ಜಿ ಇರುತ್ತೆ. ಯಾಕೆಂದ್ರೆ ಆಡಳಿತ ಅದು ಕೂಡ ಆಡಳಿತಕ್ಕೆ ಸಮಾನವಾದ ಒಂದು ಕಾಲ ಅಂತಾನೆ ನಾನು ಹೇಳುವಂಥದ್ದು, ಪರಿಗಣಿಸುವಂಥದ್ದು. ನಂತರ ಬರುತ್ತೆ ಮಲಗುವ ಸಮಯ, ಸ್ಲೀಪಿಂಗ್ ಟೈಮ್ ಅಂತ ಹೇಳ್ತೀವಿ. ಈ ಸ್ಲೀಪಿಂಗ್ ಟೈಮ್ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮಯದಲ್ಲಿ ಡ್ರೋಸಿ ಬರುತ್ತಾ, ನಿದ್ರೆ ಅಥವಾ ಸುಸ್ತು ಅಥವಾ ಆ ದಿನದ ಒಂದು ಎನರ್ಜಿ ವೀಕ್ನೆಸ್ ಕಾಣುತ್ತಲ್ವ ಪ್ರತಿಯೊಬ್ಬ ಮನುಷ್ಯನಿಗೂ ಡೇ ಅಲ್ಲಿ ನೈಟ್ ಅಲ್ಲಿ. ಹೌದಾ? ಯಾರು ಬೆಳಗ್ಗೆಯಿಂದ ನಾನು ಎನರ್ಜೆಟಿಕ್ ಆಗೇ ಇರ್ತೀನಿ ಅಂತ ಹೇಳಿಕ್ಕಿದಾರ? ಇಲ್ಲ ಸರ್, ಇರುತ್ತೆ ಸರ್, ಇರುತ್ತೆ ಸರ್. ಆ ಸಮಯವನ್ನ ನಾವು ಸ್ಲೀಪಿಂಗ್ ಸಮಯ ಅಂತ ಹೇಳ್ತೀವಿ. ಅಂದ್ರೆ ಮಲಗುವ ನಿದ್ರಾವಸ್ಥೆ ಅಂತ ಹೇಳುವಂಥದ್ದು.
ಅದ್ರ ನಂತರ ಬರುತ್ತೆ ಡೈಯಿಂಗ್ ಅಂತ, ಮರಣಾವಸ್ಥೆ ಅಂತ ಹೇಳ್ತೀವಿ ಅದಕ್ಕೆ. ಈ 5 ಸಮಸ್ಯೆಗಳು ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ರಾತ್ರಿ ನಾವು ಮಲಗುವಾಗ ಮಲಗಿದ್ವಿ ಅಂತ ಅಷ್ಟೇ ನಮಗ್ ಗೊತ್ತು, ಬೆಳಗ್ಗೆ ಹೇಳೋವರೆಗೂ ನಾವು ಡೈಯಿಂಗ್ ಪರಿಸ್ಥಿತಿಯಲ್ಲೇ ಮಲಗುವಂಥದ್ದು. ಹೌದಾ? ಎಸ್ ಸರ್. ಹೌದು ಸರ್. ನಮ್ಮ ಸರ್, ಪ್ರತಿ ಸರ್. ದಿನದಲ್ಲಿ ನಮ್ಮ ದಿನದ ಎನರ್ಜಿ ಈ 5 ರೀತಿಯಲ್ಲೂ ನಮ್ಮ ಎನರ್ಜಿ ನಾವು ಕಂಡುಕೊಳ್ಬೋದಾ? Yes, sir. ಈ 5 ಎನರ್ಜಿ ಯಾವ ಸಮಯದಲ್ಲಿ ನಮಗೆ ಯಾವಾಗ ಯಾವ ಎನರ್ಜಿ ಇರುತ್ತೆ ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ, ನಾವು ನೋಡ್ಕೊಂಡ್ವಿ ಅಂತ ಕೇಳಿದಾಗ ನಮಗೆ ಯಾವುದೇ ಕಾರಣಕ್ಕೂ ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಲಾಸ್ ಆಗಕ್ಕೆ ಕಾರಣ ಚಾನ್ಸಸ್ ಸಿಗತ್ತಾ? ಇಲ್ಲ sir. ನಮ್ಮ ಟ್ರೀಟ್ಮೆಂಟ್ ಸಮಯದಲ್ಲಿ ನಮಗೆ ಒಳ್ಳೆ ಸಮಯದಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡಾಗ ಸಕ್ಸಸ್ ಆಗಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆಯಾ? Yes, sir. ಹೌದಲ್ವಾ? ಅದೇ ರೀತಿ ನಮ್ಮ ಆಡಳಿತ ಸಮಯದಲ್ಲಿ ಅಂದ್ರೆ ವಾಕಿಂಗ್ ನ ಸಮಯದಲ್ಲಿ ನಾವು ಯಾವ ಕಾರ್ಯ ಮಾಡಿದಾಗ ಸಕ್ಸಸ್ ಆಗುತ್ತೆ ಅಂತ ನಾವು ಕಲ್ತ್ಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಆಗ್ತಾ ಇರತಕ್ಕಂಥ ಫೇಲ್ಯೂರ್ಸ್ ಆಗ್ಬೋದು, ಸಮಸ್ಯೆಗಳಾಗ್ಬೋದು, ಬರ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಸರ್. ನಮ್ಮ ಡೈಯಿಂಗ್ ಅಥವಾ ಸ್ಲೀಪಿಂಗ್ ಟೈಮಿಂಗ್ ಯಾವ್ದಿರುತ್ತೆ ಆ ಟೈಮ್ ನ ನಾವು ಫೈಂಡ್ ಔಟ್ ಮಾಡ್ಕೊಂಡು ಸ್ವಲ್ಪ ಆ ಸಮಯದಲ್ಲಿ ಹುಷಾರಾಗಿದ್ದಾಗ ನಾವು ಯಾವುದೇ ಸಮಸ್ಯೆಗಳಿಗೆ ಒಳಗಾಗೋದಕ್ಕೆ ಸಾಧ್ಯತೆಗಳಿದೆಯಾ? ಇಲ್ಲ ಸರ್. ನಮ್ಮ ಈ ವಿದ್ಯೆಯಲ್ಲಿ ಮೂಲವಾಗಿ ನಾವು ಕಲಿಯುವಂಥದ್ದು ಈ ಒಂದು 5 ವಿಚಾರಗಳನ್ನ ನಾವು ಸಂಪೂರ್ಣವಾಗಿ ಕಲಿಯುವಂಥದ್ದು. ಈ ಒಂದು ಸಮಯಗಳನ್ನ ಅನುಸಾರ ನಾವು ಬಳಸ್ಕೊಂಡು ನಮಗೆ, ಅಥವಾ ನೀವು ಇನ್ನೊಂದು ವಿಚಾರಗಳನ್ನು ಈ ವಿದ್ಯೆಯಲ್ಲಿ ಕಲಿಬಹುದು. ನಿಮ್ಮ ಫ್ಯಾಮಿಲಿಯಲ್ಲಿ ಈಗ ಎಕ್ಸಾಂಪಲ್ ಅಪ್ಪ ಮಗನಿಗೆ ಆಗ್ತಾ ಇರಲ್ಲ ಅಂತ ಇಟ್ಕೊಳ್ಳೋಣ, ಅಣ್ಣ ತಮ್ಮನಿಗೆ ಆಗ್ತಾ ಇರಲ್ಲ ಅಂತ ಇಟ್ಕೊಳ್ಳೋಣ, ಅಥವಾ ಬಾಂಧವರುಗಳಲ್ಲಿ ಕೆಲವ್ರಿಗೆ ಆಗ್ತಾ ಇರಲ್ಲ ಅಂತ ಇಟ್ಕೊಳ್ಳೋಣ. ಆತರ ಆಗದೆ ಇರತಕ್ಕಂಥ ಸಮಯದಲ್ಲಿ ಇವಾಗಿನ ಪರಿಸ್ಥಿತಿಯಲ್ಲಂತೂ ನಿಮ್ಗೆ ಎಲ್ಲಾ ನೋಡಿದ್ರಿ, ಎಲ್ಲೋದ್ರೂ ಮಾಡ್ಸೋದಂತೆ ಅದು ಇದು ವಿಚಾರಗಳು ತುಂಬಾ ನೋಡಿದ್ರಿ. ಹೊರಬಿಡ್ತೀನಿ ಅಲ್ಲೇ ಇಟ್ಕೊಂಡ್ ನೋಡ್ಕಿಲ್ಲ ಅಂತ ಅಮ್ಮ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ನಮ್ಗೆ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದೀವಿ, ನಮ್ಮ ಫ್ಯಾಮಿಲಿಗಳಲ್ಲೇ ತುಂಬಾನೇ ಆಗದೆ ಇರೋ ತರ ನಮ್ಗೆ ಮಾಡ್ತಾ ಇರತಕ್ಕಂಥ ಕಾರ್ಯಗಳು ಅಥವಾ ನಮ್ಗೆ ಏನೋ ಒಂದು ನೆಗೆಟಿವ್ ಎನರ್ಜಿನ ತುಂಬಾನೇ ಇದ್ ಮಾಡ್ತಾ ಇದಾರೆ ಅಂತ ನಾವು ಕೇಳಿದೀವ. ಈ ವಿದ್ಯೆಯಲ್ಲಿ ನಮ್ಮ ಪಕ್ಷಿ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೊಳ್ತಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತೆಗಳನ್ನ ನಾವು ಮಾಡ್ಕೊಂಡಾಗ ಯಾವುದೇ ಕಾರಣಕ್ಕೂ ಹೊರಗಿನ ವ್ಯಕ್ತಿ ಏನೇ ಮಾಡಿಸಿದ್ರು ಕೂಡ ನಮ್ಗೆ ತಡ್ದೇ ಇರೋ ತರ ಧೈರ್ಯ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಶಕ್ತಿ ಬಂದೇ ಬರುತ್ತಾ ಈ ವಿಚಾರವಾಗಿ? Yes, sir. ಸೊ ಮೂಲವಾಗಿ ಇದನ್ನ ಒಂದು ಟೂಲ್ ತರ ನಮ್ಮ ಜೀವನಕ್ಕೆ ಅವಶ್ಯಕತೆ ಇರತಕ್ಕಂತ ಒಂದು ಟೂಲ್ ನ ರೀತಿಯಲ್ಲಿ ನಾವು ಪ್ರತಿದಿನ ಇದನ್ನ ಬಳಸ್ತಾ ಹೋದಾಗ ಯಾಕೆ ಜೀವನದಲ್ಲಿ ಮನುಷ್ಯ ಸೋಲ್ತಾರೆ, ಯಾಕೆ ಜೀವನದಲ್ಲಿ ಮನುಷ್ಯ ಒಂದು ಆ ನೆಮ್ಮದಿಯನ್ನ ಕಳ್ಕೊಳ್ತಾರೆ, ಯಾಕೆ ಮನೆಯಲ್ಲಿ ಸಂಸಾರದಲ್ಲಿ ಸಮಸ್ಯೆಗಳು ಉದ್ಭವ ಆಗತ್ತೆ, ಈಗ ನಮ್ಮ ಆ ಒಂದು ಟೈಮಿಂಗ್ ಕಮ್ಮಿ ಎನರ್ಜಿ ಇಲ್ಲ ಅಂತ ಗೊತ್ತಾದಾಗ ನಾವು ಆ ಟೈಮಲ್ಲಿ ಗೊತ್ತಿದ್ದು ನಾವೇನಾದ್ರೂ ಪ್ರವೋಕ್ ಆಗಕ್ಕಾಗತ್ತಾ? ಆ ಟೈಮ್ನ ನಾವು ಅರ್ಥೈಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಎಷ್ಟು ನಮ್ಮಲ್ಲಿ ಒಂದು ಉತ್ತಮವಾದ ಒಂದು ಎನರ್ಜಿ ಇರುತ್ತೆ. ಹೌದಾ ಇಲ್ಲ? Yes, sir. ಖಂಡಿತವಾಗ್ಲು. ನಾನು ಅದನ್ನೇ ಹೇಳ್ತಾ ಇರತಕ್ಕಂಥದ್ದು, ನಮ್ಮ ಸ್ವರವಿಜ್ಞಾನ ಆಗ್ಬೋದು, ಇಂಥ ವಿದ್ಯೆಗಳಲ್ಲಿ ನಮ್ಮನ್ನ ನಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾವು ಸೇಫ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಂಡು ನಮ್ಮ ಪಥವನ್ನ ಬದಲಾಯಿಸ್ಕೊಳ್ತಾ ನೋಡಿ, ಯಾರಿಗೆಲ್ಲ ಯಾರಾದ್ರೂ ದುಡ್ಡು ಕೊಡ್ಬೇಕಂತ ಇರತ್ತೆ. ನಿಮ್ಮ ಎಕ್ಸಾಂಪಲ್ ನಾನು ಮೊದಲೇ ಹೇಳಿದೀನಿ, ಒಂದು ಪಕ್ಷಿ ಆಡಳಿತದಲ್ಲಿದ್ದಾಗ ಬಾಕಿ ಪಕ್ಷಿಗಳು ಯಾವುದೋ ಆಡಳಿತದಲ್ಲಿರಲಿಲ್ಲ. ಹೌದಾ? ಸೊ ನಮ್ಮ ಪಕ್ಷಿ ಆಡಳಿತದಲ್ಲಿ ಇದೆ ಅಂತ ತಿಳ್ಕೊಂಡಾಗ ಬಾಕಿ ಪಕ್ಷಿಗಳು ಬಾಕಿ ವಿಚಾರಗಳಲ್ಲಿ ಇದ್ದೇ ಇರುತ್ತೆ. ಸೊ ಯಾವಾಗ ನಮ್ಮ ಪಕ್ಷಿ ಆಡಳಿತಕ್ಕೆ ಬರುತ್ತೆ ಆ ಟೈಮಲ್ಲಿ ನಾವು ಕಾಲ್ ಮಾಡಿದಾಗ ಅವರು ಯಾವುದೇ ಕಾರಣಕ್ಕೂ ಅವರಲ್ಲಿ ಆ ಎನರ್ಜಿ ಇರೋದಿಲ್ಲ, ಆಡಳಿತದ ಎನರ್ಜಿ ಅವರಲ್ಲಿ ಇರೋದಿಲ್ಲ. ಈಗ ನಮಗ್ ಗೊತ್ತಿಲ್ಲದೆ ನಮ್ಮ ಪಕ್ಷಿ ಸ್ಲೀಪಿಂಗ್ ಅಲ್ಲೋ ಡೈಯಿಂಗ್ ಅಲ್ಲೋ ಅಥವಾ ಅವ್ರ ಪಕ್ಷಿ ಲೈಕ್ ರೂಲಿಂಗ್ ಅಲ್ಲಿ ಇದ್ದಾಗ ನಾವು ಫೋನ್ ಮಾಡಿದಾಗ ನಾವು ಅವ್ರ ಮಾತು ಕೇಳೋ ಪರಿಸ್ಥಿತಿ ಬಂದೆ. ಅದೇ ನಮ್ಮ ಪಕ್ಷಿ ರೂಲಿಂಗ್ ಅಲ್ಲಿ ಇದ್ದಾಗ ಬಿಡಿಸಬಹುದಾ ಗುರುಗಳೇ? ಸರ್, ನೀವು ಮನ್ಸಿಗೆ ತಗೊಂಡು ಅದನ್ನ ಬಿಡಿಸೋಂತ ಟೈಮಿಂಗ್, ನಮ್ಮ ರೂಲಿಂಗ್ ಟೈಮಿಂಗ್ ಅಲ್ಲಿ ಬಿಡಬೇಕು ಅಂತ ಕಮಿಟ್ ಆಗಿ ಅಥವಾ ಬಿಡಿಸೋದಕ್ಕೆ ನೀವು ಯಾವುದೇ ಒಂದು ಔಷಧಿನ ಅಥವಾ ಏನಾದ್ರೂ ನೀವು ಪ್ರಯೋಗ ಮಾಡ್ತೀನಿ ಅಂತ ಹೇಳಿದ್ರೆ ಆ ರೂಲಿಂಗ್ ಅವರ ಪಕ್ಷಿ ಯಾವುದು ಅಂತ ತಿಳ್ಕೊಳ್ತಾ ಅವರ ರೂಲಿಂಗ್ ಟೈಮಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಬಿಡಿಸ್ಬೋದು. ಇದ್ರಲ್ಲಿ ಆ ಶಕ್ತಿ ಖಂಡಿತವಾಗ್ಲೂ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು, ನಮ್ಮ ದಿನದ 5 ಯಾವ ಗತಿಗಳಿದೆ ಅದ್ರ ಪ್ರಕಾರವಾಗಿ ನಾವು ಕೆಲಸ ಶುರು ಮಾಡಿದಾಗ ಅದರ ಎನರ್ಜಿ ಖಂಡಿತವಾಗ್ಲೂ ಕೊಡುತ್ತೆ ಅಂತ ನಾನು ಹೇಳುವಂಥದ್ದು. ಅಷ್ಟು ಶಕ್ತಿ ಇರುವಂಥದ್ದು. ನೋಡಿ, ಈ ವಿದ್ಯೆಗಳು ರಾಜರ ವಿದ್ಯೆ ಅಂತ ನಿಮ್ಗೆ ಹೇಳಿದೆ. ಏನಕ್ಕೆ ಬಂತು ರಾಜರ ವಿದ್ಯೆ ಅಂತ ಹೇಳುವಂಥದ್ದು? ನೋಡಿ, ಇವತ್ತಿಗೂ ನಿಮ್ಗೆ ತಿಳಿದಿಲ್ವೋ, ಯಾರಾದ್ರೂ ತಮಿಳ್ನಾಡಿಂದ ಇಲ್ಲಿ ನೆರೆಹೊರೆ ಅಥವಾ ಇದ್ದಿರೆ ನಿಮ್ಗೆ 100% ಅಂತೂ ಗೊತ್ತಿರುತ್ತೆ.
ತಮಿಳ್ನಾಡಿನಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಅವರು ದಿನಗಳನ್ನ ನೋಡೋಲ್ಲ. ನನ್ಗೆ ಗೊತ್ತಿರೋ ಪ್ರಕಾರ, ನಾನು ಅನಲೈಸ್ ಮಾಡಿರೋ ಪ್ರಕಾರ, ಅವರ ಡೇಟ್ಗಳನ್ನ ನಾನು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ, ಅವರು ನೋಡೋವಂಥದ್ದು ಅವರ ನಕ್ಷತ್ರಕ್ಕೆ ಯಾವುದು ಆಡಳಿತದ ಸಮಯ ಇರುತ್ತೆ ಆ ಸಮಯಗಳನ್ನ ಅವರು ಗುರ್ತು ಮಾಡಿ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ಅದು ಅವರಲ್ಲಿ ಮೂಲ ಅವರ ರಾಜರುಗಳಿಂದಾನೇ ಬಂದಿರುವಂಥದ್ದು. ಅವ್ರ ರಾಜರುಗಳಲ್ಲಿ ಏನಕ್ಕೆ ಬಳಸ್ತಾ ಇದ್ರು ಈ ವಿದ್ಯೆಗಳನ್ನ ಅಂತ ಹೇಳಿದ್ರೆ, ಅವರ ಒಂದು ಯಾವುದೇ ಒಂದು ಇದ್ರ ಮೇಲೆ ಅವ್ರು ಫೈಟ್ ಮಾಡಕ್ ಹೋದ್ರು ಅಥವಾ ಯಾವುದೇ ಒಂದು ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಅಂಥದಕ್ಕೆ ಇದನ್ನ ಸಂಪೂರ್ಣವಾಗಿ ಬಳಸ್ತಾ ಇದ್ದಂತ ವಿದ್ಯೆ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಅವರ ಆಡಳಿತಗಳು ಅಷ್ಟು ಒಂದು ಎನರ್ಜೆಟಿಕ್ ಆಗಿ ಇರ್ತಿತ್ತು ಅಂತನೂ ಕೂಡ ನಾವ್ ಹೇಳ್ಬೋದು. ತಮಿಳ್ನಾಡಿನಲ್ಲಿ ಇವತ್ತಿಗೂ ನನಗೆ ಗೊತ್ತಿರೋ ಪ್ರಕಾರ 50% ಆಫ್ ದಿ ಜನ ಈ ವಿದ್ಯೆನ ಖಂಡಿತವಾಗ್ಲೂ ಬಳಸ್ತಾ ಇದ್ದಾರೆ ಅಂತಾನೆ ಹೇಳ್ತೀನಿ. ಮತ್ತೆ ಇವಾಗ ನಾರ್ತ್ ಅಲ್ಲೂ ಕೂಡ ಈ ವಿದ್ಯೆಗಳನ್ನ ಬಳಸ್ಲಿಕ್ಕೆ ಸ್ಟಾರ್ಟ್ ಆಗಿರುವಂತದ್ದು. ನೀವೆಲ್ಲರೂ ಆಲ್ಮೋಸ್ಟ್ ಅಲ್ಲಿ ಕೇಳಿರ್ತೀರಿ, ನಾರ್ತ್ ಅಲ್ಲೂ ಕೂಡ ಜಾಸ್ತಿ ಈ ವಿದ್ಯೆನ ಬಳಸ್ತಾರೆ. ಅಂದ್ರೆ ಒಬ್ಬ ಮನುಷ್ಯನ ಎನರ್ಜಿ ಲೆವೆಲ್ ನೀವು ಎಲ್ಲೋ ಹೋಗಿ ನೋಡೋದ್ ಬೇಡ. ನಾನು ಇನ್ನೊಂದು ವಿಚಾರ ಹೇಳ್ತೀನಿ, ನಮ್ಮ ಪ್ರತಿಯೊಂದು ಕ್ಲಾಸಸ್ ಅಲ್ಲೂ ಹೇಳ್ತಾ ಇರ್ತೀನಿ, ನಾವು ಯಾವುದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ನಾನು ಅನುಭವ ನೋಡ್ದೆ, ನನ್ನ ಅನುಭವಕ್ಕೆ ಬರ್ದೇ ಇರೋಂಥದ್ದನ್ನ ನಾನು ಯಾವುದೇ ಕಾರಣಕ್ಕೂ ಕ್ಲಾಸಸ್ ನಾನು ಮಾಡಲ್ಲ. ನನಗೆ ತಿಳಿದಿರೋ ಪ್ರಕಾರ ಅದೊಂದು ಬುದ್ಧಿ ನನಗಿದೆ. ಅಂದ್ರೆ ಒಬ್ಬ ಹಿಪ್ನೋಥೆರಪಿಸ್ಟ್ ಆಗಿ ಪ್ರತಿಯೊಂದು ಒಬ್ಬರ ಮೈಂಡ್ ನ ರೀಡ್ ಮಾಡೋ ವ್ಯಕ್ತಿಯಾಗಿ ನನಗೆ ಅದು ಸರಿ ಅನ್ಸಿದ್ರೆ, ನನಗೆ ವರ್ಕ್ ಆಗಿದ್ರೆ, ನನ್ನ ಜೊತೆಲಿ ಇರೋರಿಗೆ ವರ್ಕ್ ಆಗಿದ್ರೆ ನಾನು ಅದನ್ನ ಧೈರ್ಯವಾಗಿ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತೀನಿ ಅಂತ ಹೇಳ್ಬೋದು. ನನಗೆ ವರ್ಕ್ ಆಗದೆ ನಾನು ಇನ್ನೊಬ್ರಿಗೆ ಯಾವ ರೀತಿಯಲ್ಲಿ ಹೇಳ್ಕೊಡಕ್ ಸಾಧ್ಯ ಆಗತ್ತೆ? ಹೌದಲ್ಲ? ಸೊ ಇದು ನನ್ನ ಮೂಲ ಮಂತ್ರ ಅಂತಾನೆ ಇಟ್ಕೋಬಹುದು. ನನಗೆ ಯಾವ್ದು ಕೆಲಸ ಮಾಡಿದೆ, ನಾನೊಬ್ಬ ಮನುಷ್ಯ ಅಂತ ಹೇಳಿದ್ರೆ ನಿಮ್ಗೂ ಅದು ಖಂಡಿತವಾಗ್ಲೂ ಕೆಲಸ ಮಾಡೇ ಮಾಡುತ್ತೆ. ಅದನ್ನ ಸರಿಯಾದ ರೂಪದಲ್ಲಿ ನಾವು ಬಳಸಿದಾಗ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ ಅಂತ ಹೇಳಿ ಇದರ ವಿಚಾರವಾಗಿ ನಾವು ಯಾವಾಗ ಆ ವಿದ್ಯೆಗಳನ್ನ ಬಳಸ್ತಿದ್ರು, ತಾಂತ್ರಿಕರು ಯಾವ ರೀತಿ ಬಳಸ್ತಿದ್ರು ಅಂತ ಸಣ್ಣದಾಗಿ ನಿಮ್ಗೊಂದು ಸಜೆಷನ್ ಹೇಳೋದಾದ್ರೆ, ಅವರಿಗೆ ಗೊತ್ತಿರ್ತಿತ್ತು ಅವರ ನಾಮ ನಕ್ಷತ್ರ ಅಥವಾ ಜನ್ಮ ನಕ್ಷತ್ರದಲ್ಲಿ ಬೇಸ್ ಮೇಲೆ ಆ ಒಂದು ಟೈಮಿಂಗ್ ನ ತಗೊಂಡು ಯಾವಾಗ ಅದು ಡೈ ಅಥವಾ ಸ್ಲೀಪಿಂಗ್ ಟೈಮ್ ಇರುತ್ತೆ, ನಿದ್ರಾವಸ್ಥೆ ಅಥವಾ ಮರಣಾವಸ್ಥೆಯಲ್ಲಿ ಇರುತ್ತೆ ಅವ್ರ ಟೈಮಿಂಗ್ಗಳನ್ನ, ಆ ಟೈಮಿಂಗ್ಗಳಲ್ಲಿ ಪ್ರಯೋಗ ಮಾಡಿದಾಗ ಖಂಡಿತವಾಗ್ಲೂ ಅದು ಕೆಲಸ ಮಾಡ್ತಿತ್ತು, ಸಂಪೂರ್ಣವಾಗಿ 100% ಕೆಲಸ ಮಾಡ್ತಿತ್ತು ಅಂತ ಕೇಳಿರೋಂಥದ್ದು. ಸೊ ಹಾಗಾಗಿ ಈ ವಿದ್ಯೆಗಳಿಗೆ ಗೊತ್ತಿರೋರ್ನ ಯಾಕೆ ಎದುರಾಕೋಬಾರ್ದು ಅಂತ ಅವತ್ತಿಂದ ಒಂದು ಕಿವಿ ಮಾತು ಇಲ್ಲಿವರೆಗೂ ನಮ್ಮವರೆಗೂ ಕೇಳ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ, ಈ ವಿದ್ಯೆ ಕಲ್ತಿರತಕ್ಕಂಥವ್ರಿಗೆ ಆ ಒಂದು ನಾಲೆಡ್ಜ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಲಿ ಬೇರೆ ವಿದ್ಯೆಗಳಿತ್ತು ಅಂತ ಹೇಳಿದ್ರೆ ಈ ಸಮಯಗಳನ್ನ ಆ ವಿದ್ಯೆಯ ಮೂಲಕ ಅವರು ಅದನ್ನ ಕೆಲಸ ಮಾಡ್ಕೊಳ್ತಾರೆ. ಆ ಉದ್ದೇಶಕ್ಕೋಸ್ಕರ ಈ ವಿದ್ಯೆಗಳು ಕಲ್ತಿರೋರ ಒಂದು ತಂಟೆಗೆ ಹೋಗ್ಬೇಡಿ ಅಂತ ಹೇಳ್ತಿದ್ದಂಥದ್ದು ಕೂಡ ನಾವು ಕೇಳಿರೋಂಥದ್ದು. ನಾವು ಕಲಿಯುವಾಗ ನಮ್ ಗುರುಗಳು ಕೂಡ ಇದನ್ನ ಹೇಳಿದ್ರು. ನಾವು ಅಸ್ಟ್ರಾಲಜಿ ಎಲ್ಲ ಕಲಿಯಂತ ಸಂದರ್ಭದಲ್ಲಿ ನಮ್ಗೆ ಅವ್ರು ಹೇಳ್ತಿದ್ದಂಥದ್ದು ಈ ಪಾರ್ಟ್, ನಮ್ಮ ಪಂಚಪಕ್ಷಿ ಶಾಸ್ತ್ರ ಅನ್ನೋ ವಿಚಾರ ಬಂದಾಗ ಇವರ ತಂಟೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಕ್ ಹೋಗ್ಬೇಡಿ. ಅವಾಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಯಾಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ ಅಂತ. ಸೊ ಯಾವಾಗ ನಾವು ಕಲ್ತೀವಿ ಅವಾಗ ಗೊತ್ತಾಯ್ತು, ಸೊ ಈ ಎನರ್ಜಿ ಇರೋದ್ರಿಂದಾನೇ ಈ ರೀತಿ ಹೇಳ್ತಾ ಇರೋವಂಥದ್ದು ಅಂತ. ಇದ್ರ ಜೊತೆಯಲ್ಲಿ ನಮ್ಮ ಸ್ವರವಿಜ್ಞಾನದ ಕೆಲವು ಟೆಕ್ನಿಕ್ಸ್ ಅಂತೂ ಖಂಡಿತವಾಗ್ಲೂ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸ್ವರವಿಜ್ಞಾನ ಟೆಕ್ನಿಕ್ ನ ಬಳಸ್ಕೊಂಡು ಈ ವಿದ್ಯೆನ ನೀವು ಪ್ರತಿನಿತ್ಯ ಬಳಸಿದಾಗ ಖಂಡಿತವಾಗ್ಲೂ ಉತ್ತಮವಾದ ರಿಸಲ್ಟ್ ಬರುತ್ತೆ ಅಂತ ಹೇಳುವಂಥದ್ದು. ಉತ್ತಮವಾದ ರಿಸಲ್ಟ್ ನಮ್ಮ ಸ್ವರವಿಜ್ಞಾನ ಕ್ಲಾಸಲ್ಲಿ ಇರೋರ್ಗೆ ಇಲ್ಲಿ ಇದ್ರೆ, ಹಳೆ ಕ್ಲಾಸಸ್ ಅಟೆಂಡ್ ಮಾಡಿರೋರ್ಗಾದ್ರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅವ್ರಿಗೆ ಯಾವ ಲೆವೆಲ್ ಅಲ್ಲಿ ಸ್ವರವಿಜ್ಞಾನ ಕೆಲಸ ಮಾಡ್ತಾ ಇದೆ ಅಂತ ಅನುಭವ ಪಟ್ಟಿರ್ತಾರೆ ಆಲ್ರೆಡಿ. ಸೊ ಅದು ಕೆಲವು ವಿಚಾರಗಳನ್ನ ಇಲ್ಲಿ ಈ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ. ಅದ್ರ ಜೊತೆ ಬೇಕಾಗಿರ್ತಕ್ಕಂಥ ಸರ್ ಅಮ್ಮ, ಈ ಕ್ಲಾಸ್ ಅಲ್ಲಿ ಇದೇ ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ದೆ. ಆಕ್ಚುಲಿ ನಾನು ಪಂಚಪಕ್ಷಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೆ ಸ್ವಲ್ಪ. ಅದನ್ನ ಬಳಸ್ಬೇಕಂದ್ರೆ 2 ರೀತಿ ವಿದ್ಯೆ ಇರುತ್ತೆ. ಅದ್ರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಹೇಳ್ಕೊಡ್ತೀರಾ ಟೆಕ್ನಿಕ್ ಅಂತ ಕೇಳ್ಬೇಕು ಅನ್ಕೊಂಡಿದ್ದೆ. ನೀವೇ ಹೇಳಿದ್ರಿ ಸ್ವರವಿಜ್ಞಾನದ. ಅಂದ್ರೆ ಏನಕ್ಕೆ ಅಂತ ಹೇಳ್ತೀನಮ್ಮ, ಸ್ವರವಿಜ್ಞಾನದ ಕೆಲವು ಟೆಕ್ನಿಕ್ಸ್ ಇದಕ್ಕೆ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ಇಮ್ಮಿಡಿಯೇಟ್ ರಿಸಲ್ಟ್ ಕಾಣುತ್ತೆ ಅಂತ ನಾನು ಹೇಳುವಂಥದ್ದು. ಸರ್, ಅದ್ ರಿಸಲ್ಟ್ ಬೇಕಂದ್ರೆ 2 ರೀತಿ ಬಳಸ್ಬೇಕು ಅಂತ ತಿಳ್ಕೊಂಡಿದ್ದೆ. ಅದ್ರಲ್ಲಿ ಒಂದು ಸ್ವರವಿಜ್ಞಾನ ಅಂತ ಗೊತ್ತಿತ್ತು. ಸೊ ನಾನು ನಿಮ್ದು ಇವತ್ತೇ ವಿಡಿಯೋ ನೋಡಿದ್ದು, ಹಂಗಾಗಿ ನೀವ್ ಅದ್ ಟೆಕ್ನಿಕ್ ಇರುತ್ತಾ ಈ ಕ್ಲಾಸ್ ಅಲ್ಲಿ ಅಂತ ನೋಡೋದಕ್ಕೆ ಈ ಡೆಮೋ ಕ್ಲಾಸ್ ಜಾಯಿನ್ ಆದೆ. ಸ್ವರವಿಜ್ಞಾನ ಕ್ಲಾಸ್ ಅಲ್ಲಿ ಇರೋದು ಫುಲ್ ಸಬ್ಜೆಕ್ಟ್ ಇದ್ರಲ್ಲಿ ಬರಲ್ಲ. ಈ ವಿದ್ಯೆಗೆ ಅವಶ್ಯಕತೆ ನಮ್ ಪಕ್ಷಿ ಆಕ್ಟಿವೇಟ್ ಮಾಡ್ಕೊಳೋದಕ್ಕೆ ಸ್ವರವಿಜ್ಞಾನ ಯೂಸ್ ಮಾಡ್ಬೋದು ಅಂತ ಕೇಳಿದ್ದೆ. ಹೌದು. ಹಾಗೆ ಈ ನಮ್ಮ ಪಕ್ಷಿಗೆ ಯಾವ ಬಣ್ಣ ಶ್ರೇಯಸ್ಸು, ನಮ್ಮ ಪಕ್ಷಿಗೆ ಯಾವ ಆಹಾರ ಶ್ರೇಯಸ್ಸು, ನಮ್ಮ ಪಕ್ಷಿಗೆ ಬರಬಹುದಾದ ಯಾವ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಮುಖ್ಯವಾಗಿ ನಾವು ಇದ್ರಲ್ಲಿ ಕಲಿಯುವಂತ ವಿಚಾರಗಳು. ನಮ್ಮ ಪಕ್ಷಿಗೆ ಯಾವ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆ ಯಾವ ಬಣ್ಣವನ್ನ ಬಳಸ್ಕೊಂಡು ಹೋದಾಗ, ಅಥವಾ ಬಣ್ಣನ ಡ್ರೆಸ್ ಆಗ್ಬೋದು ಅಥವಾ ಅದು ಬರುತ್ತೆ ಕ್ಲಾಸಸ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಕ್ಯಾಲ್ಕುಲೇಷನ್ ಕೂಡ ಬರುತ್ತಾ ಸರ್ ಇದ್ರಲ್ಲಿ? ಅಮ್ಮ,
ಕ್ಯಾಲ್ಕುಲೇಷನ್ ಬರುತ್ತಾ? ಟೈಮ್ ಕ್ಯಾಲ್ಕುಲೇಷನ್ ಅದೆಲ್ಲ ಮಾಡಿ ನಾನು ಚಾರ್ಟ್ ಹೇಳ್ಕೊಡ್ತೀನಿ ನೋಡಿ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಸಂಪೂರ್ಣವಾಗಿ ಟೈಮ್ ಕ್ಯಾಲ್ಕುಲೇಷನ್ ನೀವು ಕಲಿಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಸಹಕಾರಿಯಾಗುವಂತೆ ಒಂದು ಆಪ್ ನ ಸಜೆಸ್ಟ್ ಮಾಡಿ ಅದನ್ನ ಬಳಸೋ ವಿಧಾನ ಕೂಡ ನಾವು ಹೇಳ್ಕೊಡ್ತೀವಿ. ಇದನ್ನ ಕಲಿಬೇಕು ಅಂದ್ರೆ ಯಾವುದೇ ನಿಮ್ಗೆ ಅಸ್ಟ್ರಾಲಜಿ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ. ಝೀರೋ ನಾಲೆಡ್ಜ್ ಇರೋಂಥವ್ರು ಕೂಡ ಸೇರ್ಕೊಂಡಾಗ ಪ್ರತಿನಿತ್ಯದ ನಿಮ್ಮ ಪಕ್ಷಿಯ ಟೈಮಿಂಗ್ಗಳು, ಅದು ಟೈಮಿಂಗ್ ಅನುಸಾರ ನೀವು ಯಾವ ಯಾವ ಕೆಲಸಕ್ಕೆ ಯಾವ ಯಾವ ಒಂದು ಇದನ್ನ ಎನರ್ಜಿನ ಹಾಕ್ತಾ ಕೆಲಸ ಮಾಡಿದಾಗ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಸಿಯಾಗಿ ಕಲಿಬಹುದು. ಓಕೆನಾ? ಸೊ ಇದು ಮುಖ್ಯವಾಗಿ ಎಲ್ಲಾರ್ಗು ತಿಳ್ಕೊಬೇಕಾಗಿರೋಂಥ ವಿಚಾರ. ಯಾಕೆಂದ್ರೆ ಈಗ ಕೆಲವ್ರು ಅನ್ಕೊಬಹುದು ನಂಗೆ ಅಸ್ಟ್ರಾಲಜಿ ಬರಲ್ಲ, ಹೆಂಗ್ ಗೊತ್ತಾಗತ್ತೆ? ಹೌದಲ್ವಾ? ಅಸ್ಟ್ರಾಲಜಿ ನನಗೆ ಗೊತ್ತಿಲ್ಲ, ಇದನ್ನ ಯಾವ ರೀತಿ ಫೈಂಡ್? ಸೊ ಅಸ್ಟ್ರಾಲಜಿ ನಾವು ಖಂಡಿತವಾಗ್ಲೂ ಬೇಕಾಗಿಲ್ಲ. ನಿಮ್ಮ ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲ ಅಂದ್ರೂ ಕೂಡ ಅದನ್ನು ಕೂಡ ಕ್ಲಾಸಲ್ಲಿ ನಾನು ಪ್ರಾಯೋಗಿಕವಾಗಿ ನಿಮ್ಗೆ ಯಾವ ರೀತಿ ನೋಡ್ಕೋಬಹುದು ಅಂತಾನು ಕೂಡ ಹೇಳ್ಕೊಟ್ಟು ನೀವು ಅದನ್ನ ಫೈಂಡ್ ಔಟ್ ಮಾಡ್ಕೊಂಡು ನಂತರ ನಾವ್ ಹೇಳತಕ್ಕಂತ ಒಂದು ಆ ಪಕ್ಷಿಯ ಒಂದು ಗುಣಗಳು ನಿಮ್ಮಲ್ಲ ಇದೆಯಾ ಇಲ್ವಾ, ಅದು ಖಂಡಿತವಾಗ್ಲೂ ಹೇಗ್ ಬರುತ್ತೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಿಮ್ಮ ಆ ನೇಚರ್, ನಾವೀಗ ಹೇಗೆ ನ್ಯೂಮರಾಲಜಿ ಅಥವಾ ಅಸ್ಟ್ರಾಲಜಿಯಲ್ಲಿ ನಾವು ನೇಚರ್ನ ಪ್ರೆಡಿಕ್ಟ್ ಮಾಡ್ತೀವಿ, ಇದರಲ್ಲೂ ಕೂಡ ಅಷ್ಟೇ ಸುಲಭವಾಗಿ ಪ್ರಿಡಿಕ್ಷನ್ ಮಾಡಬಹುದು ನೇಚರ್ ಬಗ್ಗೆ. ಅಷ್ಟು ಕ್ಲಾರಿಟಿ ಸಿಗತ್ತೆ ಈ ನೇಚರ್ ವಿಚಾರವಾಗಿ. ತುಂಬಾ ಮುಖ್ಯವಾಗಿ ಗುರುಗಳೇ, ಒಂದ್ ಬಳಸೋದು ನಿಮಿಷ. ಅಂದ್ರೆ ಕೆಲಸ ಕಾರ್ಯಗಳಿಗೆ, ಓಕೆನಾ, ಅಥವಾ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಮಾಡುವಂತ ಸಮಯಗಳಿಗೆ ಇದನ್ನ ತುಂಬಾ ನಾವು ಪ್ರತಿನಿತ್ಯ ಬಳಸೋ ವಿಚಾರ ಕೇಳ್ತೇವೆ. ಹೇಳಿ ಸರ್, ವೆಂಕಟೇಶ್ ಸರ್ ಏನೋ ಕೇಳಕ್ ಬಂದ್ರಿ? ಸರ್ ಅದೇ ಈ ಜ್ಯೋತಿಷ್ಯ ಬ್ಯಾಕ್ ಗ್ರೌಂಡ್ ಏನ್ ಬೇಕಿಲ್ಲ ಅಂದ್ರಲ್ಲ. ಈಗ ನಾಮ ನಕ್ಷತ್ರ ಅಂದ್ರೆ 27 ಅದ್ ನಾನು ನಕ್ಷತ್ರ ಬರುತ್ತೆ. ಹೇಳ್ಕೊಡ್ತೀನಿ ಸರ್, ನಾನು ಹೇಳ್ಕೊಡ್ತೀನಿ. ಅದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಯಾವ ನಕ್ಷತ್ರ ಬರುತ್ತೆ, ಯಾವ ಅಕ್ಷರಕ್ಕೆ ಯಾವ ನಾಮ ನಕ್ಷತ್ರ ಇರುತ್ತೆ, ಇದೆಲ್ಲವೂ ಬರುತ್ತೆ ಕ್ಲಾಸಲ್ಲಿ ನಿಮ್ಗೆ. Okay. ಅದೆಲ್ಲ Okay, ಬರುತ್ತೆ. okay, ನಾನು okay. ಅದನ್ನೇ ಫಸ್ಟ್ ಏನಕ್ಕೆ Okay, ಪಾಯಿಂಟ್ okay. ಮಾಡಿದ್ದಂದ್ರೆ, ಕೆಲವ್ರಿಗೊಂದು ಇರುತ್ತೆ, ನಂಗೆ ಜ್ಯೋತಿಷ್ಯ ಬರಲ್ಲಪ್ಪ, ನಂಗೆ ನಕ್ಷತ್ರ ಯಾವ ತಿಳ್ಕೊಳ್ಳೋದು, ಹೇಗ್ ಫೈಂಡ್ ಔಟ್ ಮಾಡೋದು, ಹಾ. ಇದೆಲ್ಲ ಬರುತ್ತೆ ಡೌಟ್ಸ್. ಹೌದು, ಗೊತ್ತಿದೆ ಖಂಡಿತವಾಗ್ಲು. ಅವೆಲ್ಲವನ್ನ ನೀವು ನೋಡ್ತೀನಿ. ಕ್ಲಾಸ್ ಅಲ್ಲಿ ಈಸಿಯಾಗಿ ನಿಮ್ಮ ನಕ್ಷತ್ರ ಯಾವುದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥವ್ರು ನೋಡಿ. ಈ ಕ್ಲಾಸ್ ಅಲ್ಲಿ ಇನ್ನೊಂದು ವಿಚಾರನೂ ಬರುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ನಿಮ್ಮ ಮಾತು ಕೇಳ್ತಿಲ್ಲ, ಯಾಕೆ ಕೇಳ್ತಾ ಇಲ್ಲ, ಅದು ಕೂಡ ಉತ್ತರ ಇದ್ರಲ್ಲಿ ಸಿಗತ್ತೆ. ಅಂದ್ರೆ ನಾನು ಹೇಳುವಂಥದ್ದು, ಅವರು ನಿಮ್ಗೆ ಫ್ರೆಂಡ್ಲಿ ಆಗಿದಾರ, ನಾನ್ ಫ್ರೆಂಡ್ಲಿ ಆಗಿದಾರ, ಅಥವಾ ನಿಮ್ಗೆ ಏನಾಗಿದಾರ ಅವರು, ಅದು ಕೂಡ ಇದ್ರಲ್ಲಿ ಕಂಡ್ಕೊಂಡ ತಕ್ಷಣ ನಾವು ಅವ್ರನ್ನ ವಿರೋಧಿಸ್ತೀವಿ. ಅದಕ್ಕೆ ಬೇಕಾಗಿರತಕ್ಕಂಥ ನೀವು ಏನ್ ಅದಕ್ಕೆ ಅವಶ್ಯಕತೆ ಇರೋಂಥದ್ದೇ ರೆಮಿಡೀಸ್ ಕೂಡ ಸಿಗುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಕಂಡ್ಕೊಂಡ ತಕ್ಷಣ ಏನಾಗುತ್ತೆ, ಓ ಅಂದ್ರೆ ಇವ್ರು ನನಗೆ ವಿರೋಧಿ, ಆ ತರ ಎಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇದ್ರಲ್ಲಿ ಬರಲ್ಲ. ಅದನ್ನ ಕಂಡ್ಕೊಂಡು ಅದಕ್ಕೆ ರೆಮಿಡಿ ಮಾಡ್ಕೊಂಡಾಗ ಏನಾಗತ್ತೆ, ಆರಾಮಾಗತ್ತೆ, ಖುಷಿ ಸಂಸಾರ ಆಗತ್ತೆ. ಹೌದಲ್ವಾ? ಸೊ ಮೂಲವಾಗಿ ನಮ್ಗೆ ಸರಿ ಗುರು. ಬೇಕಾಗಿರುವಂತದ್ದೇ ಅದು. ಪ್ರಿಡಿಕ್ಷನ್ ರೆಮಿಡೀಸ್ ಇಲ್ಲದೆ ನಾವು ಯಾವ್ದನ್ನು ಸರಿ ಮಾಡೋಕ್ ಆಗಲ್ಲ. ಆ ರೆಮಿಡೀಸ್ಗಳು ಮಾಡ್ಕೊಂಡಾಗ ನಮ್ಮ ಸಂಸಾರನೂ ಚೆನ್ನಾಗಿರುತ್ತೆ, ನಮ್ಮ ವ್ಯವಹಾರಿಕ ಜೀವನನೂ ಚೆನ್ನಾಗಿರುತ್ತೆ. ನಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಯಾವ್ದಾದ್ರು ವ್ಯವಹಾರಗಳಿದ್ದು ಅವ್ರೇನಾದ್ರೂ ನಮ್ಗೆ ಆಪೋಸಿಟ್, ನಮ್ಗೆ ನಾನ್ ಫ್ರೆಂಡ್ಲಿ ಪಕ್ಷಿ ಆಗಿದ್ದಾರೆ ಅಥವಾ ನಾನ್ ಫ್ರೆಂಡ್ಲಿ ನಕ್ಷತ್ರದಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ಅವರಿಂದ ಯಾಕೆ ಈ ಸಮಸ್ಯೆ ಬರ್ತಿದೆ ಅಂತ ಈಸಿಯಾಗಿ ಕಂಡುಹಿಡಿಬಹುದು ನೀವು. ಅದನ್ನ ಕಂಡಿಡ್ಕೊಳ್ತಾ ಅದಕ್ಕೆ ಏನ್ ಮಾಡ್ಬೇಕು ನೀವು ರೆಮಿಡಿ, ಅದನ್ನ ಮಾಡ್ಕೊಂಡಾಗ ಅದಕ್ಕೆ ಖಂಡಿತವಾಗ್ಲೂ ಅದು ಕೆಲಸ ಮಾಡುತ್ತೆ. ಅವಾಗ ಆಟೋಮೆಟಿಕ್ ಆಗಿ ನಾರ್ಮಲ್ ಆಗ್ತೀರಿ. ಪ್ರತಿಯೊಂದು ವಿಚಾರದಲ್ಲಿ ನಿಮ್ಗೊಂದು ಲೀಡಿಂಗ್ ಕೆಪಾಸಿಟಿ ಬರುತ್ತೆ. ಅವಾಗ ಗೊತ್ತಾಗುತ್ತೆ ನಾವು ಯಾವ ಟೈಮಲ್ಲಿ ಏನ್ ವ್ಯವಹಾರ ಮಾಡಿದಾಗ ಏನ್ ರಿಸಲ್ಟ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋಬಹುದು. ಹೌದಲ್ವಾ? ಅದಕ್ಕೆ ನಾನು ಹೇಳಿದ್ದು ಇದೊಂದು ಒಳ್ಳೆ ಟೂಲ್ ಅಂತ ಇಟ್ಟು ಯೂಸ್ ಮಾಡ್ಬೋದು. ಪ್ರತಿನಿತ್ಯ ನಾವು ಪ್ರತಿ ದಿನ ಬಳಸೋದಕ್ಕೆ ಒಂದು ಒಳ್ಳೆ ಟೂಲ್ ನ ರೀತಿಯಲ್ಲಿ ನಾವು ಬೆಳಗ್ಗೆ ಎದ್ದು ಜ್ಯೋತಿಷ್ಯ ನೋಡೋದಕ್ಕಿಂತ ನಮ್ಮಲ್ಲೇ ನಮಗ್ ಬೇಕಾದಂತೆ ನಮ್ಮ ದಿನವನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮವಾದ ಟೂಲ್ ಅಂತಾನೆ ಯೂಸ್ ಮಾಡ್ಬೋದು ಇಲ್ಲಿ. ಹೌದಲ್ವಾ? ನಾನು ಏನಕ್ಕೆ ಇದಕ್ಕೆ ಯೂಸ್ ಮಾಡಕ್ ನಾನು ಕೊಡಲ್ಲ ಅಂತೇಳಿ, ಈಗ ಕಳೆದೋಗಿದ್ದಂತ ವಸ್ತು ಕಂಡುಹಿಡಿಬಹುದು, ಇದರಲ್ಲಿ ಯಾರು ಕದ್ದಿದ್ದಾರೆ ಅಂತ ಕೂಡ ಕಂಡುಹಿಡಿಬಹುದು. ಏನಕ್ಕೆ ಅದನ್ನ ನಾನು ಜಾಸ್ತಿ ಪ್ರಮೋಟ್ ಮಾಡಲ್ಲ. ಈಗ ನಾನು ಇಲ್ಲಿ ಹೇಳಿದ ತಕ್ಷಣ ನೀವು ಸೇರ್ಕೊಂತೀರಿ, ಇಲ್ಲ ಅಂತ ಹೇಳಲ್ಲ. ಕಾರಣ ಇಷ್ಟೇ, ಅವ್ರಿಗೂ ಅವತ್ತಿನ ಕಾಲದಲ್ಲಿ ಈ ಒಂದು ವಿದ್ಯೆನ ಮಾಡೋಂತ ಸಂದರ್ಭಗಳಲ್ಲಿ, ಈಗ ಒಂದು ಪ್ರಾಣಿ ಕಳೆದೋಗಿದೆ ಅಂತ ಬರ್ತೀರಿ, ಯಾರಾದ್ರೂ ಒಬ್ರು ಬರ್ತಾರೆ, ಅವತ್ತಿನ ಕಾಲದಲ್ಲಿ ಎಷ್ಟೇ ದೂರ ಆದ್ರೂ ಅದನ್ನ ನಡ್ಸ್ಕೊಂಡೇ ಹೋಗ್ಬೇಕಾಗಿತ್ತು. ಸೊ ಈ ದಿಕ್ಕಿಗೆ ಹೋಗಿದೆ ಅಂತ ಹೇಳಿದ ತಕ್ಷಣ ಆ ಒಂದು ಟೈಮಿಂಗ್ ಅಲ್ಲಿ ನಾವು ಹೋಗಿ ಹಿಡ್ಕೊಂಡ್ಬರೋದು ಅಥವಾ ಏನೋ ಒಂದು ಮಾಡ್ಬೋದಿತ್ತ. ಅವತ್ತಿಗೆ ಕಳ್ಳರು ಕಾಕರುಗಳ ಕಾಟ ಕಮ್ಮಿ ಇತ್ತ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಯಾವುದೇ ಒಂದು ಪಕ್ಷಿ ಅಥವಾ ಒಂದು ಗಾಡಿ ಏನೋ ಒಂದು ಕಳೆದೋಗಿದೆ ಅಂತ ನಾವು ಕೇಳೋಕ್ ಬರ್ತೀವಿ ಅಂತ ಇಟ್ಕೊಳ್ಳೋಣ. ಈ ದಿಕ್ಕಲ್ಲಿ ಹೋಗಿರುತ್ತೆ, ಹೌದು ಆ ದಿಕ್ಕಲ್ಲಿ ಹೋಗಿರುತ್ತೆ, ಆದ್ರೆ ನಾವು ಹೋಗೋವರೆಗೂ ಇರುತ್ತಾ ಅಲ್ಲಿ? ಇವತ್ತು ಬೇಕಾಗಿರೋಂಥದ್ದು ಪ್ರೆಸೆಂಟ್ ಸಿಚುವೇಶನ್ ನಾನು ಅನಲೈಸ್ ಮಾಡಿ ಹೇಳ್ತಾ ಇರೋಂಥದ್ದು. ಸೊ ಆ ಉದ್ದೇಶಕ್ಕೋಸ್ಕರ ಆ ಪ್ರಿಡಿಕ್ಷನ್ಗಳ ಬಗ್ಗೆ ನಿಮ್ಗೆ ಗಮನಕ್ಕೆ ಕೊಡ್ತೀನಿ. ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಗೆ ಯಾವ ಈ ಒಂದು ನಂಬರ್ಗಳಲ್ಲಿ ವಿಚಾರದಲ್ಲಿ ಎಷ್ಟು ನಿಮಿಷ ಏನ್ ಬರುತ್ತೆ, ಯಾವ ಕಲರ್ ಇಂದ ಏನ್ ಎನರ್ಜಿ, ಅದೆಲ್ಲವನ್ನು ಹೇಳ್ಕೊಡ್ತೀನಿ. ಬಟ್ ಅದಕ್ಕೆ ಜಾಸ್ತಿ ಒತ್ತು ಕೊಡೋದಿಲ್ಲ ನಾನು ಅಂತ ಹೇಳ್ತಾ ಇರೋಂಥದ್ದು ಇಲ್ಲಿ ಮುಖ್ಯವಾಗಿ.
ಆ ಜನರೇಷನ್ಗೂ ಈ ಜನರೇಷನ್ಗೂ ಬಹಳ ವ್ಯತ್ಯಾಸ ಅಂತ ವಿಚಾರಗಳಲ್ಲಾಗಿದೆ. ಬಟ್ ಟೈಮಿಂಗ್ ಅಲ್ಲಾಗ್ಬೋದು, ನಮ್ಮ ಎನರ್ಜಿಗಳಲ್ಲಾಗ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಒಂದು ನಮ್ಮ ಡೈಯಿಂಗ್ ಸಿಚುವೇಶನ್ ಅಥವಾ ಸ್ಲೀಪಿಂಗ್ ಸಿಚುವೇಶನ್ ನಮ್ಮಲ್ಲಿ ಇದ್ರೂ ಕೂಡ ಆ ದಿನ ನಾವೀಗ 8 ಅವರ್ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ 8 ಅವರಲ್ಲಿ ಆ ಟೈಮಿಂಗ್ ಬಂದಾಗ ಆಟೋಮೆಟಿಕ್ ಆಗಿ ಆ ವರ್ಕ್ ಒಂದು ಲೋಡ್ ಕಮ್ಮಿ ಆಗೋಂಥದ್ದು ನಮ್ಗೆ ಫೀಲ್ ಆಗತ್ತಾ? ನಾವು 8 ಅವರ್ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ 8 ಅವರು ಒಂದೇ ಸಮ ಕೆಲಸ ಮಾಡಕ್ ಆಗತ್ತಾ? ಸೊ ಆ ಟೈಮಿಂಗ್ ಎನರ್ಜಿ ಡ್ರಾಪ್ ಆಗೋ ಟೈಮಿಂಗ್ ಇದೆಯಲ್ಲ, ಆ ಟೈಮಿಂಗ್ ಇದಕ್ಕೆ ಮ್ಯಾಚ್ ಆಗಿರುತ್ತೆ ಅಂತ ನಾನು ಹೇಳೋವಂಥದ್ದು. ಅದೇ ರೀತಿಯಲ್ಲಿ ನಾವು ಯಾವ್ದಕ್ಕಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂದ್ರೂ ಕೂಡ ನಮ್ಮ ಪಕ್ಷಿ ಯಾವುದು ಅಂತ ಗೊತ್ತಾದ್ರೆ, ಅದ್ರ ಒಂದು ಲೈಕ್ ಯಾವ ರೀತಿ ನೇಚರ್ ಇರುತ್ತೆ ಅಂತ ಗೊತ್ತಾದಾಗ ಆ ನೇಚರ್ನ ಬಳಸ್ಕೊಂಡು, ಆ ಟೈಮಿಂಗ್ಗಳನ್ನ ಬಳಸ್ಕೊಂಡು, ಅಥವಾ ಆ ಟೈಮಿಂಗ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೂ ಕೂಡ ಅದನ್ನ ಸರಿ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡಿದಾಗ ಅದರಲ್ಲಿ ನಾವು ಎನರ್ಜಿ ಕಾಣ್ಬೋದಾ, ಪಾಸಿಟಿವಿಟಿ ಕಾಣ್ಬೋದಾ ಈಸಿಯಾಗಿ? ಮುಖ್ಯವಾಗಿ ನಮ್ಮ ಸ್ವರವಿಜ್ಞಾನ ಅನ್ನುವಂಥ ಪಂಚಪಕ್ಷಿ ಶಾಸ್ತ್ರ ಅಂತ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರತಿದಿನದ ಒಂದು ಟೂಲ್ನಾಗಿ ಬಳಸೋದಕ್ಕೆ ತುಂಬಾನೇ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರೋಂಥ ವಿದ್ಯೆ ಅಂತ ಅಂತೂ ಧೈರ್ಯವಾಗಿ ಹೇಳ್ಬೋದು ನಾವು. ಈ ವಿದ್ಯೆ ಅಷ್ಟರ ಮಟ್ಟಿಗೆ ಎನರ್ಜಿ ಇದೆ, ಕೆಲಸ ಮಾಡ್ತಿದೆ ಕೂಡ. ಅದನ್ನ ನೀವು ಅನುಭವಕ್ಕೆ ಬಂದಾಗ ನಿಮ್ಗೆ ಗೊತ್ತಾಗತ್ತೆ ಅಂತ ಹೇಳುವಂಥದ್ದು. ಓಕೆ ಓಕೆ, ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದೆಯಾ ಇಷ್ಟರಲ್ಲಿ ವಿಚಾರಗಳಲ್ಲಿ? ಗುರುಗಳೇ, ಇದರಲ್ಲಿ ಬೇಸಿಕ್ ಮಾತ್ರನಾ ಅಥವಾ ಇದ್ರಲ್ಲಿ ಅಡ್ವಾನ್ಸ್ ಕೂಡ ನಾನು ಇದೆಯಾ? ಹೇಳ್ತೀನಿ ನೋಡಿ, ನಮ್ಮ ಒಂದು ಕ್ಲಾಸಸ್ ಅಲ್ಲಿ ಬೇಸಿಕ್ ಅಡ್ವಾನ್ಸ್ ನನ್ನ ಹತ್ರ ಇಲ್ಲ ಸರ್. ಯಾಕೆ ಅಂತ ಹೇಳ್ತೀನಿ, ಪ್ರತಿ ಒಂದು ನಿಮ್ಮ ಗಮನಕ್ಕಿರ್ಬೇಕು. ಒಂದು ನ್ಯೂಮರಾಲಜಿ ಸೆಷನ್ ತಗೊಂಡಂತವ್ರಿಗೆ ನಾನು 3rd ಐ ಲೆವೆಲ್ ವರ್ಗೂ ಆಕ್ಟಿವೇಶನ್ ಲೆವೆಲ್ ವರ್ಗೂ ಪಾಠ ಮಾಡಿರ್ತೀನಿ ಅಂತ ಹೇಳಿದ್ರೆ, ಅಂದ್ರೆ ಒಬ್ಬ ನ್ಯೂಮರಾಲಜಿ ಸೆಷನ್ ಬಂದವರಿಗೆ ಪೆಂಡುಲಮ್ ಡೋಸಿಂಗ್ ಇಂದ ಹಿಡಿದು ಒಂದು ಫೇಸ್ ರೀಡಿಂಗ್ ಆ ಒಂದು ಲೆವೆಲ್ ಅಲ್ಲಿ ನಾನು ಎಲ್ಲವನ್ನೂ ಗೊತ್ತಿರ್ಬೇಕು. ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಈ ವಿದ್ಯೆ ಅಂತ ಬಂದ್ರೆ ಇನ್ನೊಂದಕ್ಕೆ ಬೇರೆಯವ್ರ ಹತ್ರ ಹೋಗ್ಬಾರ್ದು ಅನ್ನೋದು ನನ್ನ ಮೂಲ ಉದ್ದೇಶ. ಅದ್ರ ಬಗ್ಗೆ ತಿಳಿದಿರ್ಬೇಕು. ಈಗ ನಾವು ನ್ಯೂಮರಾಲಜಿ ಸೆಷನ್ ಅಲ್ಲಿ ಕ್ರಿಸ್ಟಲ್ ಇಂದ ಹಿಡಿದು ಪೆಂಡುಲಮ್ ಡೋಸಿಂಗ್ ಇಂದ ಹಿಡಿದು ಪಂಚತತ್ವ, ಹೀಲಿಂಗ್ ಸಿಂಬಲ್ಸ್, ಅಂದ್ರೆ ಏನ್ ಉದ್ದೇಶಕ್ಕೋಸ್ಕರ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೊಂದನ್ನ ಹುಡುಕ ಕೆಲಸ ಮಾಡಬಾರ್ದು ಅಂತ ಉದ್ದೇಶ. ಈ ವಿದ್ಯೆಯಲ್ಲಿ ನಿಮ್ಗೆ ಅಡ್ವಾನ್ಸ್ ಲೆವೆಲ್, ನಾನು ಹೇಳಿದ್ನಲ್ಲ, ಅಡ್ವಾನ್ಸ್ ಲೆವೆಲ್ ಅಂದ್ರೆ ಆ ವಿಚಾರಗಳನ್ನೇ ಅಡ್ವಾನ್ಸ್ ಅಂತ ಹೇಳುವಂಥದ್ದು. ಯಾವ್ದನ್ನ ಕಳೆದಿರತಕ್ಕಂಥದ್ನ ಇದನ್ನ ಹುಡುಕುವಂಥದ್ದೇ ಅಡ್ವಾನ್ಸ್ ಲೆವೆಲ್ ಇದರಲ್ಲಿ. ಸೊ ನಿಮ್ಗೆ ಅಲ್ಲಿ ನಾನು ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಒಂದು ದಿವಸದಲ್ಲಿ ನಿಮ್ಮ ಎನರ್ಜಿ ಏನು, ನಿಮ್ಮ ಅವತ್ತಿನ ಎನರ್ಜಿನ ಯಾವ ರೀತಿ ಸೆಟ್ ಮಾಡ್ಕೊಳ್ತಾ ನಿಮ್ಮ ದಿನವನ್ನ ಪ್ಲಾನ್ ಮಾಡಬೇಕು. ಆ ದಿನದ ಪ್ಲಾನಿಂಗ್ ಅಲ್ಲಿ ಸಕ್ಸಸ್ ಯಾವ ರೀತಿ ಪಡಿಬೇಕು. ನಮ್ಗೆ ಇರೋದು ಅದೊಂದೇ ಕ್ವಶನ್ ಅಲ್ವಾ ಸರ್ ಎಲ್ಲರಿಗೂ ಇವತ್ತಿನ ಪರಿಸ್ಥಿತಿಯಲ್ಲಿ? ನಮ್ಗೆ ಮೂಲವಾಗಿ ಬೇಕಾಗಿರೋದು ಅದೇ ಇವತ್ತು ಎಲ್ಲರಿಗೂ. ಸೊ ಅದನ್ನ ಮುಖ್ಯವಾಗಿ ಕಲಿತೀರಿ. ಪ್ರಾಕ್ಟಿಕಲ್, ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ನಾನು ಒಬ್ಬ ಪ್ರಾಕ್ಟಿಕಲ್ ಪರ್ಸನ್ ಆಗಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ರಿಸಲ್ಟ್ ಬರೋವಂಥದ್ದು ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ. ನಾಳೆ ನೀವು ಕ್ಲಾಸಿಗೆ ಬರೋಷ್ಟೊತ್ತಿಗೆ ಆ ಟೈಮಿಂಗು, ಅದು ಎನರ್ಜಿ ನಿಮ್ಗೆ ಹೇಗೆ ವರ್ಕ್ ಆಗಿತ್ತು, ನನ್ನ ಕ್ಲಾಸಲ್ಲಿ ರಿಸಲ್ಟ್ ಬೇಕು ಸರ್. ನಮ್ಮ ಸ್ವರವಿಜ್ಞಾನ ಸ್ಟೂಡೆಂಟ್ಸ್ನು ಕೇಳಿ, ಅವರಲ್ಲೂ ಅಷ್ಟೇ ಇವತ್ತೇನು ನಾವು ಪಾಠ ಮಾಡಿರ್ತೀವಿ, ನಾಳೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅವರು ಪ್ರಾಯೋಗಿಕವಾಗಿ ನೋಡಿ ನಮ್ಗೆ ನಾಳೆ ಕ್ಲಾಸಲ್ಲಿ ಬಂದು ಈ ರಿಸಲ್ಟ್ ಹೇಳ್ಬೇಕು ನಮ್ಗೆ. ಸೊ ಈ ತರ ಪ್ರಾಕ್ಟಿಕಲ್ ಆಗಿ ಅರ್ಥೈಸ್ಕೊಳ್ತಕ್ಕಂಥ ವಿದ್ಯೆ ಅಂತ ಹೇಳುವಂಥದ್ದು. ಓಕೆ, ಸೊ ಯಾಕೆ ಅಂತ ಹೇಳ್ತೀನಿ ನೋಡಿ, ಇದರಲ್ಲಿ ತುಂಬಾನೇ ಇದೆ, ಇಲ್ಲ ಅಂತಲ್ಲ. ಆದ್ರೆ ಕೆಲವೊಂದು ವಿಚಾರಗಳನ್ನ ನಾವ್ ಏನಕ್ಕೆ ಪ್ರಾಕ್ಟಿಕಲ್ ಆಗಿ ಹುಡ್ಕೋದು, ನೀವ್ ಯಾರಾದ್ರೂ ಪಂಚಪಕ್ಷಿ ಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡಿದ್ರೆ ಬೇರೆ ಎಲ್ಲಾದ್ರೂ ನಿಮ್ಗೆ ಗೊತ್ತಾಗಿರುತ್ತೆ. ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಂಡ್ರೆ ಇವತ್ತಿನ ಜನರೇಷನ್ಗೆ ಅದ್ ನಡೆಯಲ್ಲ ಅಂತ ನಾನು ಹೇಳ್ತಾ ಇರೋವಂಥದ್ದು. ಸೊ ಪ್ರಾಕ್ಟಿಕಲ್ ಇರುವಂತ ವಿಚಾರಗಳನ್ನ ಕಲ್ತ್ಕೊಂಡಾಗ ನಮ್ಮ ದಿನಕ್ಕೆ ಏನ್ ಸರ್, ನಮ್ಮ ಗೆಲುವಿಗಾಗಿ, ನಮ್ಮ ಒಂದು ಸೇಫ್ಟಿಗಾಗಿ, ಬೇರೆಯವರು ನಮ್ಮ ಮೇಲೆ ಯಾವುದೇ ಪ್ರಯೋಗ ಮಾಡಬಾರ್ದು ಅಂದಾಗ ನಾವೇನ್ ಮಾಡ್ಕೋಬೇಕು, ಯಾವ ಟೈಮಿಂಗ್ ಅಲ್ಲಿ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ವರ್ಕ್ ಆಗತ್ತೆ, ಇದನ್ನ ಕಲಿಬೇಕು. ಫೀಸ್ ಹೇಳ್ತೀನಿ ಸರ್, ಯೋಗಿ ಸರ್, ಹೇಳ್ತೀನಿ ಡೈರೆಕ್ಟ್ ಆಗಿ ಫೀಸ್ಗೆ ಬಂದ್ಬಿಡ್ತೀರಲ್ಲ ಸರ್. ತೊಂದರೆ ಇಲ್ಲ, ಆಯ್ತು ಸರ್, ಇವಾಗಲೇ ಶೋ ಮಾಡ್ತೀನಿ ಫೀಸ್ ಏನ್ ಸ್ಟ್ರಕ್ಚರ್ ಅಂತ. ಓಕೆ, ಅಲ್ಲ ಯಾರಿಗಾದ್ರೂ ಇನ್ನೂ ವಿಚಾರಗಳಲ್ಲಿ ಏನಾದ್ರು ತೊಂದರೆ ಇದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಅಷ್ಟೇ ಕೇಳಿದ್ ನಾನು, ಬೇರೆ ಏನಿಲ್ಲ. ಓಕೆ, ಓಕೆ ಸರ್, ನೋಡಿ ಈ ವಿದ್ಯೆಯಲ್ಲಿ ಏನೇನ್ ಬರುತ್ತೆ ಅಂತ ಕೂಡ ಹೇಳ್ತೀನಿ ನಿಮ್ಗೆ. ಆಕ್ಚುಯಲ್ ಪ್ರೈಸ್ ಬಂದು ಇದ್ರದ್ದು 5000 rupees ಇದೆ. ಏನು ಅಂದ್ರೆ ಇದರಲ್ಲಿ ಅನಿಮಲ್ ಕಮ್ಯುನಿಕೇಶನ್ ಅಂತ ಒಂದು ವಿದ್ಯೆ ಬರುತ್ತೆ, ಪ್ರಾಣಿ ಸಂವಹನ ವಿದ್ಯೆ ಅಂತ ಹೇಳ್ತೀವಿ. ಅಂದ್ರೆ ನಾವೆಲ್ಲ ಈಗ ಜನರಲ್ ಆಗಿ ನಾವು ನೋಡಿರ್ತೀವಿ, ಯಾವುದೇ ದೇವರುಗಳಿಗೆ ಏಕೆ ಪ್ರಾಣಿಗಳನ್ನೇ ವಾಹನವಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಪ್ರಾಣಿಗಳ ಸೋಲ್ನ ತುಂಬಾನೇ ಪ್ಯೂರ್ ಸೋಲ್ ಅಂತ ಹೇಳುವಂಥದ್ದು. ಅಂದ್ರೆ ಪ್ರಾಣಿಗಳು ಎಷ್ಟು ಮುಗ್ಧತೆ ಇರುತ್ತೆ ಅಷ್ಟು ಪ್ಯೂರ್ ಸೋಲ್ ಅಂತ ಹೇಳ್ತೀವಿ. ಸೊ ಆ ಉದ್ದೇಶಕ್ಕೋಸ್ಕರನೇ ಪ್ರಾಣಿಗಳ ಒಂದು ಇದು ವಿಚಾರವನ್ನ ವಾಹನವಾಗಿ ಬಳಸ್ತಾ ಇರುವಂತದ್ದು ಅಂತ.
ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ನಮ್ಮದೇ ಆದ ಒಂದು ಇದರಲ್ಲಿ ನಮ್ಮ ಪ್ರಾಣಿಗಳ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೊಳ್ತಾ ಆ ಪ್ರಾಣಿಗಳನ್ನ ಹೇಗೆ ಬಳಸ್ಕೊಳ್ತಾ ನಾವು ಒಂದು ರೆಮಿಡಿ ಮಾಡಿ. ಜನರಲ್ ಆಗಿ ನೀವು ಕೇಳಿರ್ತೀರಿ ವುಲ್ಫ್ ದಿ ಮ್ಯಾಜಿಕ್ ಬಿಗಿನ್ಸ್ ನೋ ಅಂತ ಎಷ್ಟು ಜನ ಕೇಳಿದಿರಿ, ಇದನ್ನ ಎಷ್ಟು ಜನ ಬಳಸ್ತಾ ಇದ್ರಿ ಸ್ವಿಚ್ ವರ್ಡ್ ನ? ನಾನ್ ಬಳಸ್ತೀನಿ ಸರ್, ನನ್ನ ಹಸ್ಬೆಂಡ್ ಎಸ್ ಗುರುಗಳೇ, ಬಳಸ್ತಾರೆ, ನಾವು ಬಳಸ್ತಾ ಇದ್ದೇವೆ. ಹೌದಲ್ವಾ? ಸೊ ಹೇಗೆ ವರ್ಕ್ ಮಾಡತ್ತೆ ವುಲ್ಫ್, ಹೇಗೆ ವರ್ಕ್ ಮಾಡತ್ತೆ ನೋಡಿ. ಅದು ಎಲ್ಲಾರ್ಗೂ ವರ್ಕ್ ಮಾಡಿಲ್ಲ, ಬೇರೆಯವ್ರಿಗೆ ವರ್ಕ್ ಮಾಡದೇ ಇರೋರು ಎಷ್ಟು ಜನ ಇದ್ದೀರಿ? ಬಳಸಿ ವರ್ಕ್ ಆಗದೆ ಇರೋರು ಎಷ್ಟು ಜನ ಇದ್ರಿ? ಸರ್ ನಾನ್ ಬಳಸಿದೀನಿ, ವರ್ಕ್ ಆಗಿಲ್ಲ ಸರ್ ಅದು. ಕಾರಣ ಇಷ್ಟೇ. ನಾನ್ ಬಳಸಿದ್ರೆ ವರ್ಕ್ ಆಗಿದೆ ಗುರುಗಳೇ. ಸರ್ ಇರ್ಲಿ, ತಿಳ್ಕೊಳ್ಳಿ. ಕಾರಣ ಏನಕ್ಕೆ ನಾವ್ ಹೇಳ್ತಾ ಇದೀವಿ ಅಂತ ಹೇಳೋದಾದ್ರೆ, ಯಾರಿಗೆ ಯಾವ ಪ್ರಾಣಿ ಸೆಟ್ ಆಗಿರುತ್ತೆ, ನಮ್ಮ ಒಂದು ಇದು ನಕ್ಷತ್ರಕ್ಕೆ, ನಮ್ಮ ಒಂದು ರಾಶಿ ಇದಕ್ಕೆ ಯಾವ ಪ್ರಾಣಿ ಬರುತ್ತೆ ಅಂತ ಸಪ್ರೇಟ್ ಆಗಿ ಪ್ರಾಣಿ ಸಂಮೋಹನ ವಿದ್ಯೆ ಅಂತ ಇದೆ. ಸೊ ಆ ವಿದ್ಯೆ 4 ದಿವಸ ಬರುತ್ತೆ, 3 ರಿಂದ 4 ದಿವಸ ನಿಮ್ಗೆ ಕ್ಲಾಸ್ ಆಗುತ್ತೆ. ನಿಮ್ಮ ಪ್ರಾಣಿ ಯಾವುದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಇರತಕ್ಕಂಥವ್ರ ಯಾರ್ಯಾರಿಗೆ ಯಾವ್ಯಾವ ಪ್ರಾಣಿ, ಇದು ಪಂಚಪಕ್ಷಿ, ಇದು ಚಾಪ್ಟರ್ ಒಂದ್ ಸೈಡ್ ಸಪ್ರೇಟ್ ಮಾಡೋಣ. ಅದನ್ನ ಪ್ರಾಣಿ ಸಂಮೋಹನ ವಿದ್ಯೆ ಅಂತ ನಾವು ಕಲ್ತಾಗ ಆ ಪ್ರಾಣಿಗಳ ಎನರ್ಜಿನ ನಾವು ಬಳಸ್ಕೊಳ್ತಾ ನಮ್ಮ ಕಾರ್ಯ ಸಾಧನೆಗೆ ತುಂಬಾನೇ ಉತ್ತಮವಾಗಿ ರಿಸಲ್ಟ್ ಬರುತ್ತೆ. ಈಗ ವುಲ್ಫ್ ಬಿಗಿನ್ಸ್ ಮ್ಯಾಜಿಕ್ ನೋ ಅಂತ ಒಂದು ಸ್ವಿಚ್ ವರ್ಡ್ ನ ಬಳಸ್ಕೊಂತ ಎಷ್ಟು ಜನ ಅದರಿಂದ ಸಹಾಯ ಪಡಿತಾ ಇದ್ದೀರಿ, ಅದೇ ರೀತಿಯಲ್ಲಿ ಈ ಒಂದು ಅದೇ ವಿದ್ಯೆನೇ ಇದು. ಬಟ್ ಇಲ್ಲೇನಾಗುತ್ತೆ, ಅಲ್ಲಿ ಬರೀ ಯಾರೋ ಒಬ್ರು ಒಂದು ವುಲ್ಫ್ ನ ತೋರಿಸಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ವೈಯಕ್ತಿಕವಾದ ಪ್ರಾಣಿ ಯಾವುದು, ಆ ಪ್ರಾಣಿಯನ್ನ ಯಾವುದಕ್ಕೆ ಕೆಲಸಕ್ಕೆ ಬಳಸ್ಕೊಂಡಾಗ ಏನೇನ್ ರಿಸಲ್ಟ್ ಬರುತ್ತೆ, ಅದ್ರ ಜೊತೆಲಿ ಆ ಪ್ರಾಣಿ ಜೊತೆಲಿ ನಿಮ್ಗೆ ಕೆಲಸ ಆಗ್ಬೇಕಾದ್ರೆ ಬೇರೆ ಪ್ರಾಣಿಯ ಒಂದು ಎನರ್ಜಿಗಳನ್ನ ಹೇಗೆ ಬಳಸ್ಕೊಂಡು ನಾವು ಕಾರ್ಯ ಸಾಧನೆ ಮಾಡಬಹುದು ಅಂತ ಹೇಳುವಂಥದ್ದು. ಅನಿಮಲ್ ಕಮ್ಯುನಿಕೇಶನ್ ಅಂದ್ರೆ ಅದೇ ವಿದ್ಯೆ, ಪ್ರಾಣಿ ಸಂವಹನ ವಿದ್ಯೆ ಅಂತ. ಆ ಒಂದು ಆತ್ಮಗಳನ್ನ, ಅಂದ್ರೆ ನಾವು ಡೈರೆಕ್ಟ್ ಆಗಿ ನಿಮ್ ಕಣ್ಣು ಕಾಣತರ ಅಲ್ಲ ಹೇಳ್ತಾ ಇರೋಂಥದ್ದು, ಆ ಒಂದು ಎನರ್ಜಿನ ನಾವು ಬಳಸ್ಕೊಳ್ತಾ ನಮ್ಮ ಕಾರ್ಯ ಸಾಧನೆ ಮಾಡೋದಕ್ಕೆ. ಅದನ್ನು ಸೇರಿ ನಿಮ್ಗೆ ಈ ಕೋರ್ಸ್ ಒಟ್ಟಿಗೆ ತಗೊಳ್ಳೋಂಥವ್ರಿಗೆ 5000 ರೂಪೀಸ್ ಚಾರ್ಜ್ ಆಗತ್ತೆ ಸರ್. ಓಕೆನಾ? ನನಗೆ ಆ ವಿದ್ಯೆ ಬೇಡ, ನನಗೆ ಬರೀ ಪಂಚಪಕ್ಷಿ ಶಾಸ್ತ್ರ ಒಂದೇ ಸಾಕು ಅನ್ನೋಂಥವ್ರಿಗೆ 3999 ರೂಪೀಸ್ ವೆಬಿನಾರ್ ಪ್ರೈಸ್ ಕಾಸ್ಟ್ ಇದೆ. ಓಕೆನಾ? ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆ ಅವರು ಪೇ ಮಾಡ್ಕೋಬಹುದು. ಪೇ ಮಾಡೋದಕ್ಕೆ ಸೇಮ್ ನಂಬರ್, ಇಲ್ಲಿ ಇರತಕ್ಕಂಥ ನಂಬರಲ್ಲೇ ಪೇ ಮಾಡ್ಕೊಳ್ಳಿ. ಓಕೆನಾ? ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೆಸರು, ನಿಮ್ಮ ಊರು, ಮತ್ತೆ ನೀವು ಯಾವ PP ಅಂತ ಮೆನ್ಷನ್ ಮಾಡಿ, ಪಂಚಪಕ್ಷಿ ಶಾಸ್ತ್ರ ಅಂತ ಹೇಳಿ PP ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿ ಕಳಿಸಿ. ಇದರ ಜೊತೆಯಲ್ಲಿ ಇವತ್ತಿನ ಬ್ಯಾಚ್ಗೆ ಇವತ್ತು ಯಾರು ಜಾಯ್ನ್ ಆಗ್ತಿದ್ರಿ, ನಿಮಗೆ ಒಂದು ಕರುಂಗಾಲಿ ಮಾಲೆ, ಅದು ನನ್ನ ತಾಯಿಯ ಒಂದು ಹೋಮದಲ್ಲಿ ಇಟ್ಟು ನಾವು ಎನರ್ಜೈಸ್ ಮಾಡಿರೋಂಥವ್ರು, ನಂಬಿಕೆ ಇದ್ದಂಥವ್ರು ತಗೊಳ್ಳಿ. ಹೇಗೆಂದ್ರೆ ಇದು ವಿಚಾರ ಏನಾಗಿದೆ, ಹೊರಗಡೆ ಎಲ್ಲ ಡೂಪ್ಲಿಕೇಟ್ ಕೊಡ್ತಾ ಇರೋದ್ರಿಂದ ತುಂಬಾ ಫೇಕ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಾವು ಧೈರ್ಯವಾಗಿ ಹೇಳುವಂಥದ್ದು, ನಮ್ಮಲ್ಲಿ ಪ್ರತಿಯೊಂದು ಪ್ರಯೋಗಗಳು ಮಾಡಿರುವಂಥದ್ದು ನಮ್ಮಲ್ಲಿ ಹೋಮದಲ್ಲಿ ಇಟ್ಟು ಕೊಡೋಂಥ ಒಂದು ಕರುಂಗಾಲಿ ಮಾಲೆ ಆಗಿರುತ್ತೆ. ನಾನು ಸ್ವತಃ ಅದನ್ನ ಎನರ್ಜೈಸ್ ಮಾಡಿ ಕಳಿಸ್ಕೊಡುವಂಥ ವಿಚಾರ. ಯಾರು ಇವತ್ತು ಕ್ಲಾಸಿಗೆ ಜಾಯ್ನ್ ಆಗ್ತಿದ್ದಾರೆ ನೋಡಿ, ಒಂದೇ ಬಾರಿ ನಿಮ್ಮಲ್ಲಿ ಪೇಮೆಂಟ್ ಮಾಡಕ್ ಶಕ್ತಿ ಇಲ್ವಾ, ತೊಂದರೆ ಇಲ್ಲ, 1001 ರೂಪಾಯಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. 10th ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ, ಅಷ್ಟರೊಳಗಡೆ ಬಾಕಿ ಪೇಮೆಂಟ್ ನ ಸೆಟ್ಲ್ಮೆಂಟ್ ಮಾಡಿಕೊಂಡು ನೀವು ಲೈವ್ ಆಗಿ ಕ್ಲಾಸ್ಗೆ ಅಟೆಂಡ್ ಆಗ್ಬೋದು. 6 ತಿಂಗಳ ಕಾಲ ನಿಮಗೆ ರೆಕಾರ್ಡಿಂಗ್ಸ್ ಅವೈಲಬಲ್ ಇರುತ್ತೆ. ಎಷ್ಟು ಸರಿ ಬೇಕಾದ್ರೂ ನಮ್ಮದೇ ಓಂ ಶ್ರೀ ಡಿವೈನ್ಸ್ ಆಪ್ ಅಲ್ಲಿ ರೆಕಾರ್ಡಿಂಗ್ ನೋಡ್ಕೋಬಹುದು, ಎಷ್ಟು ಸರಿ ಬೇಕಾದ್ರೂ ನೋಡ್ಕೋಬಹುದು. ನೀವು ಯಾವ ತರ ಬೇಕಾದ್ರೂ ನೀವು ರೆಕಾರ್ಡಿಂಗ್ಸ್ ನ ನೋಡ್ಬೋದು. ಮತ್ತೆ ಅದರಲ್ಲಿ ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಶಾಟ್ಸ್ ಎಲ್ಲ ಹೊಡೆಯೋದಕ್ಕಾಗಲ್ಲ. ಅದೆಲ್ಲ ನಾನು ಸಪರೇಟ್ ಆಗಿ ಡೌನ್ಲೋಡ್ ಮಾಡೋದ್ರ ನಿಮ್ಗೆ PDF ನ ಕಳಿಸ್ಕೊಡ್ತೀವಿ. ಓಕೆ? ಇದಿಷ್ಟು ಈ ಕ್ಲಾಸ್ ನ ವಿಚಾರ. ಅಮ್ಮ, ಎಷ್ಟು ದಿವಸದ ಕ್ಲಾಸ್ ಸರ್ ಇದು? ನಾನು ಹೇಳ್ತೀನಿ ನೋಡಿ. ನೀವು ಯಾರು ಪ್ರಶ್ನೆನೇ ಕೇಳಲಿಲ್ಲ ಅಂದ್ರೆ 6 ದಿವಸಕ್ಕೆ ಪಂಚಪಕ್ಷಿ ಶಾಸ್ತ್ರ ಮುಗಿಯುತ್ತೆ, 4 ದಿವಸಕ್ಕೆ ಅನಿಮಲ್ ಕಮ್ಯುನಿಕೇಶನ್ ಮುಗಿಯುತ್ತೆ. ಕಾರಣ ಏನ್ ಗೊತ್ತಾ, ಎಷ್ಟು ನಿಮ್ಮಲ್ಲಿ ಪ್ರಶ್ನೆ ಹುಟ್ಟುತ್ತೆ ಅಷ್ಟು ಕ್ಲಾಸ್ ಡ್ಯೂರೇಷನ್ ಜಾಸ್ತಿ ಆಗತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಹೇಳೋದಾದ್ರೆ, ನಮ್ಮ ಕ್ಲಾಸಲ್ಲಿ ಯಾವುದೇ ಕಾರಣಕ್ಕೂ ಮ್ಯೂಟ್ ಮಾಡೋ ಅವಶ್ಯಕತೆ ನನ್ನ ಹತ್ರ ಇಲ್ಲ. ನಿಮಗೆ ಯಾವ ಸಮಯದಲ್ಲಿ ಏನ್ ಡೌಟ್ ಬರುತ್ತೆ ಅಲ್ಲೇ ಕೇಳ್ಬೋದು, ಅಲ್ಲೇ ಕ್ಲಿಯರ್ ಮಾಡ್ಕೋಬಹುದು. ಚರ್ಚಿಸಿ. ನಾನು ಹೇಳುವಂಥದ್ದು, ನಮ್ಮ ಕ್ಲಾಸಲ್ಲಿ ನೀವು ಎಷ್ಟು ಚರ್ಚೆ ಮಾಡ್ತೀರಿ ಅಷ್ಟು ವಿಚಾರಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಮುಖ್ಯವಾಗಿ ಹೇಳುವಂಥದ್ದು, ನಾನು ನಂಬುವಂಥದ್ದು ಬ್ರಿಟಿಷ್ ಎಜುಕೇಶನ್ ಅಲ್ಲ. ನಾವು ಕಲ್ತಿರೋದು ಬ್ರಿಟಿಷ್ ಎಜುಕೇಶನ್, ಏನು ಮಾಡೋದಕ್ಕಾಗಲ್ಲ. ಬಟ್ ನಾನು ಕಲ್ತಿರೋವಂಥದ್ದು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಚರ್ಚಿಸಿ ಕಲಿಯಿರಿ. ಇದು ನನ್ನ ಮುಖ್ಯ ಒಂದು ಉದ್ದೇಶ ಅಷ್ಟೇ. ಎಷ್ಟು ಸಾಧ್ಯ ಆಗುತ್ತೆ ನಿಮ್ಗೆ ತಿಳಿಲಿಕ್ಕೆ ತುಂಬಾನೇ ಅವಶ್ಯಕತೆ ಇರುವಂತದ್ದು. ನೀವು ಎಷ್ಟು ತಿಳ್ಕೊಳ್ತಾ ಕಲಿತಾ ಹೋಗ್ತೀರಿ ಅಷ್ಟು ಅನುಕೂಲ ಆಗತ್ತೆ ನಿಮ್ಗೆ, ಬೇರೆ ಏನಿಲ್ಲ ಇಲ್ಲಿ. ಓಕೆ? ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮತ್ತು ಈ ವಿದ್ಯೆಗೆ ಈ ಕಾಸ್ಟ್ ಜಾಸ್ತಿ ಅಂತ ಯಾರಿಗಾದ್ರೂ ಅನ್ಸುತ್ತಾ? ಗುರುಗಳೇ, ನನ್ಗೆ ಒಂದು ಕೃತಜ್ಞತೆ ಐತೆ ಗುರುಗಳೇ. ಶರತ್ ಕುಮಾರ್, ನಾನು
ಫೋನ್ ಮಾಡಿ ನಾನು ಈ ಕ್ಲಾಸ್ ನ ತಗೊಂಡಿದ್ದೆ. ಕ್ಲಾಸಸ್ ಹಾ, ಬೇಕಾದ್ರೆ ಹೌದು ಜಾಯಿನ್ ಹೌದು ಆಗ್ತೀನಿ, ನನಗೆ PDF ಕೊಡಿ ಅಂತ. ಹೌದೌದು ಅರ್ಥ ಆಯ್ತು ಗುರುಗಳೇ. ಹಾ, ತುಂಬಾ ಸೂಪರ್ ಆಗೈತೆ. ಅದನ್ನ ನಾನು ನಿತ್ಯ ರಾಹು ಕಾಲ ರಾಹುಗ್ ಮಾತ್ರ ಉಪಯೋಗಿಸ್ಕೊಬಿಡ್ತೀನಿ. ವೆರಿ ಅರೆ ನೈಸ್. ಇದು ಒಂದ್ ಇಡ್ಕೊಂಡು ಈ 4 ಇದ್ ಮಾಡ್ಬೋದು. ಪ್ಲಸ್ ನಾಮಯೋಗದಲ್ಲಿ ಮತ್ತೆ ಕರ್ಣ ಅಂತ ಬಂದಾಗ್ಲು ಹೌದು ನಕ್ಷತ್ರ ತಕೊಂಡಿ ಶತ್ರುಗಳನ್ನ ಹೊಡಿಬೇಕು ಅಂದ್ರೆ ಅದೇ ಹೌದು ನಕ್ಷತ್ರ ಟೈಮ್ ನೋಡ್ಬಿಟ್ಟು ನಮ್ ರೂಲಿಂಗ್ ತಕೊಂಡ್ ಹೊಡೆದ್ರೆ ಗುರುಗಳೇ ಅವ್ರು ಎದ್ದೋಳಲ್ಲ. ಬೇಡ ಮತ್ತೆ ಅವ್ರು ಅಲ್ಲ ಎದ್ದೋಳಲ್ಲ ಅಲ್ಲ, ದಯವಿಟ್ಟು ಆತರ ಬಳಸಕ್ ಹೋಗ್ಬೇಡಿ. ಗುರುಗಳೇ. ಯಾಕೆ ಅದು ಅಂತ ಹೇಳಿದ್ರೆ ನಾನು ಇಲ್ಲ ಹೇಳುವಂತದ್ದು ಇಲ್ಲ ಗುರುಗಳೇ, ಇದನ್ನ ಹಂಗ್ ಹ್ಮ್ ಮಾಡ್ಲಿಲ್ಲ. ಯಾಕೆ ಅಂತ ಅಂದ್ರೆ ಹಾ, ಒಂದು ದುರುಪಯೋಗ, ಒಂದು ಹೌದೌದು ಒಬ್ಬ ಇದು ಮಾಡ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಹಾ 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 ಇದು ಇವ್ರ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಈ ಶಾಬರ ವಿದ್ಯೆನೇ ಸ್ವೀಟ್ ಕೊಡೋದು. ಹೌದೌದು ಇಲ್ಲಿ ಗೊತ್ತು ಒಬ್ರವ್ರು ಅವ್ರೇನ್ ಮಾಡಿದಾರೆ ಅಂತ ಅಂದ್ರೆ ಸ್ವೀಟ್ ನ ಮಂತ್ರಿಸ್ಕೊಂಡ್ ಬರೋದು ಎಲ್ಲಾ ಹುಡುಗರಿಗೂ ಕೊಡ್ತಾ ಇರೋದು. ಆ ವಿಚಾರ ಈ ಆತರ ಹುಡುಗರಿಗೆ ಬರ್ತಾ ಮಾಡಬಾರ್ದು ಬರ್ತಾ ಇದೆಲ್ಲ ಮಾಡಿ 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 ಕೊನೆಗೆ ನನ್ನ ಮೇಲೂ ಇದು ಮಾಡ್ಬಿಟ್ರು. ಅದು ನಮ್ಗೆ ಟೇಸ್ಟ್ ಅಲ್ಲಿ ಗೊತ್ತಾಯಿತ್ತು. ಓಕೆ ನನ್ನ ತಾಯಿಗೆ ತಂದೆಗೆಲ್ಲ ಬಂದು ಇಲ್ದೇ ಇರೋದೆಲ್ಲ ಮಾತಾಡಿ ಒಬ್ರು ಮಕ್ಳು ಬಗ್ಗೆ ತಂದೆ ತಾಯಿ ಹತ್ರ ಹೋಗ್ಬಿಟ್ಟು ಆಶ್ಚರ್ಯವಾಗಿ ಮಾತಾಡಿದ್ರೆ ಒಬ್ರು ತಂದೆ ತಾಯಿ ಮನ್ಸು ಏನಾಗುತ್ತೆ ಅಂತ ಗೊತ್ತಾಗ್ಬಾರ್ದು. ಖಂಡಿತ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಹೋಗ್ಲಿ, ಇದು ಅವಾಗ ಬಳಸ್ಕೊಂಡಿದ್ರಿ, ನಿತ್ಯ ಆರಾಮಾಗಿದ್ಯಾ ನಿಮ್ಗೆ? ಗುರುಗಳೇ ಸೂಪರ್ ಫೈನ್. ನಮ್ಗೇನಂತ ಹೇಳಿದ್ರೆ ಅದು ಟೈಮ್ ಯಾವ್ದೈತೆ ಗಳಿಗೆ ಹಾ ಆ ಹಾ ಟೈಮ್ ಹಾ ಸಿಕ್ಕಾಕೊಂಡ್ರೆ ನಿಜವಾಗ್ಲೂ ಅದು ಇದಾಗುತ್ತೆ. ಖಂಡಿತವಾಗಿ. ನನ್ನ ಓಕೆ, ಪ್ರಕಾರ ಥ್ಯಾಂಕ್ ಯು ಸರ್, ನಾನು ಥ್ಯಾಂಕ್ ಅದನ್ನ ಯು. ನೀವು ಇನ್ನೂ ಲೈವ್ ಸ್ವಲ್ಪ ಕ್ಲಾಸ್ಗೂ ಅಟೆಂಡ್ ಅನಲೈಸ್ ಆಗಿ, ಜಾಸ್ತಿ. ನಾನು ಹೇಳ್ತೀನಿ ನಿಮ್ಗೆ ಲೈವ್ ಕ್ಲಾಸ್ಗೂ ಓಕೆ ಕೊಡ್ತೀನಿ ಅಂತ ಹೇಳಿದೀನಿ, ಕೊಡ್ತೀನಿ, ಅಲ್ಲಿ ಜಾಯ್ನ್ ಆಗಿ, ಅಲ್ಲಿ ಮಾತಾಡೋಣ. ಓಕೆ 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 ಗುರುಗಳೇ, ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಚೆನ್ನಾಗಿದೆ ಸರ್ ಕ್ಲಾಸ್ ಮಾತ್ರ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಓಕೆ ಸರ್, ಯಾರಿಗೆಲ್ಲ ಇಂಟ್ರೆಸ್ಟ್ ಗುರುಗಳೇ ಇದೆ ಅವರು ಇವತ್ತಿಗೆ ಜಾಯ್ನ್ ಆಗ್ಬೋದು. ಇವತ್ತಿಗೆ ಜಾಯ್ನ್ ಆದವ್ರಿಗೆ ಮಾತ್ರ ಅದು ಕರುಂಗಾಲಿ ಮಾಲೆ ಅನ್ನೋಂಥದ್ದು. ಅಂದ್ರೆ ಏನ್ ಉದ್ದೇಶ ಅಂತ ಹೇಳಿದ್ರೆ ನೋಡಿ, ಯಾವತ್ತೋ ಜಾಯ್ನ್ ಆಗಂತವ್ರಿಗೆ ಯಾಕೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಯಾರು ಆಕ್ಷನ್ ಟೇಕರ್ಸ್ ಇರ್ತೀರಿ ಅಂದ್ರೆ ಇವತ್ತಿಗೆ ಕ್ಲಾಸ್ನ ನೋಡಿ ನಿಮ್ಗೆ ಅದ್ರ ಬಗ್ಗೆ ನಂಬಿಕೆ ಬಂದು ಆ ನಂಬಿಕೆಯ ಬೆಲೆ ಅದು ಕರುಂಗಾಲಿ ಮಾಲೆ ಆಗಿರತ್ತೆ. ಮುಖ್ಯವಾಗಿ ಅದನ್ನ ಬಳಸೋದ್ರಿಂದ ನಿಮ್ಗೆ ಆಗೋಂತ ಲಾಭ ಬಾಕಿಯವರೆಲ್ಲ ಹೇಳೋ ತರ ನನ್ಗೆ ಹೇಳೋಂತ ಅವಶ್ಯಕತೆ ಇಲ್ಲ. ಅದು ತುಂಬಾ ಮುಖ್ಯವಾಗಿ ಬಳಸೋದು ಕಣ್ ದೃಷ್ಟಿ ಕಾರಣಕ್ಕೇನೆ. ಓಕೆನಾ? ಅದು ಸಂಪೂರ್ಣವಾಗಿ ಒರಿಜಿನಲ್ ವಿತ್ ಸರ್ಟಿಫಿಕೇಟ್ ಸಮೇತನೇ ನಾವು ಕಳಿಸೋವಂಥದ್ದು. ನಮ್ಮ ಒಂದು ನನ್ನ ತಾಯಿಯ ಒಂದು ಎನರ್ಜಿಯಿಂದನೇ ನಾನು ಎನರ್ಜೈಸ್ ಮಾಡಿ ಕಳಿಸೋವಂಥದ್ದು. ಇದು ಏನಕ್ಕೆ ಕೊಡ್ತಾ ಇದ್ದೀರಾ ಅಂತಾನು ನೀವು ಕೇಳ್ಬೋದು. 1000 ರೂಪಾಯಿ ಬೆಲೆ ಬಾಳೋಂಥ ಮಾಲೆ ಏನಕ್ಕೆ ಕೊಡ್ತಾ ಇದ್ದೀರಿ ಅಂತ. ನನ್ಗೇನೋ ಅದೊಂದು ಅನುಷ್ಠಾನಕ್ಕೆ ಬಂದಿದೆ, ನನ್ನ ಗಮನಕ್ಕೆ ಬಂದಿದೆ, ಕೊಡ್ಬೇಕು ಅನ್ನೋ ಒಂದು ಮನ್ಸಿರೋದ್ರಿಂದ ಅದನ್ನ ಕೊಡ್ತಾ ಇರೋವಂಥದ್ದು. ಅದು ಎಲ್ಲರಿಗೂ ಆಗೋಲ್ಲ. ಇವತ್ತು ಅಂದ್ರೆ ನಾನು ಇವತ್ತು ಎಷ್ಟು ಜನ ಜಾಯ್ನ್ ಆದ್ರೂ ಅದನ್ನ ನಾನು ಕೊಡ್ಲೇಬೇಕು, ನನ್ನ ಕರ್ತವ್ಯ ಇರುತ್ತೆ. ಗುರುಗಳೇ ಆಡಿಯೋ ಬರ್ತಾ ಇಲ್ಲ, ಆಡಿಯೋ ಬರ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಯಾರಿಗೂ ಕೇಳಿಸ್ತಾ ಇಲ್ವಾ? ಕ್ಲಾರಿಟಿ ಇಲ್ಲ ಗುರುಗಳೇ. ಬರ್ತಿದೆ ಸರ್. ಓಕೆ, ಅದಕ್ಕೆ ಸರ್ ಕೆಲವೊಬ್ರು ಗುರುಗಳೇ ಆಡಿಯೋ ಕ್ಲಾರಿಟಿ ಇಲ್ಲ. ಬರ್ತಿದೆ. ಬರ್ತಾ ಇದೆ ಸರ್, ಬೇರೆಯವ್ರಿಗೆಲ್ಲ ಕೇಳ್ತಾ ಇದೆ. ನಿಮ್ಮಲ್ಲಿ ನೆಟ್ವರ್ಕ್ ಇಶ್ಯೂ ಇರುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ ಸೌಂಡ್ ಇದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಆಯ್ತು ಸರಿ ಓಕೆ ಸರಿ ಸರ್, ಸರಿ. ಯಾರಿಗಾದ್ರೂ ಏನಾದ್ರು ಬೇರೆ ಪ್ರಶ್ನೆ ಇದ್ರೆ ಕೇಳ್ಬೋದು. ಗುರುಗಳೇ ಈಗ ಶರತ್ ಸರ್ ಅವರು ಕೇಳಿದ್ರಲ್ಲ ಅದೆಲ್ಲ ಇದು ಇನ್ಕ್ಲೂಡ್ ಇರುತ್ತಾ ಇದು ಕ್ಲಾಸ್ ನಲ್ಲಿ? ಖಂಡಿತವಾಗ್ಲೂ ಬರುತ್ತೆ ಸರ್. ಆ ವಿದ್ಯೆಲ್ಲ ಬಳಸತಕ್ಕಂತ ರೀತಿಯಲ್ಲಿ, ಈಗ ನೀವು ಒಬ್ರು ವೈದ್ಯರಾಗಿದ್ರೆ ಅದನ್ನ ನೀವು ಈ ಒಂದು ಪಂಚಪಕ್ಷಿ ಶಾಸ್ತ್ರವನ್ನ ಬಳಸ್ಕೊಳ್ತಾ ಆ ಕಾರ್ಯಗಳನ್ನ ಮಾಡ್ಕೋಬಹುದು. ಓಕೆನಾ? ಆ ರೀತಿ ಇದು. ಬಟ್ ನಿಮ್ಮ ಸರಿ ಗುರು. ಸೇಫ್ಟಿಗೆ ಏನ್ ಬೇಕು ಅದೆಲ್ಲವನ್ನ ನಾನು ಹೇಳ್ಕೊಡ್ತೀನಿ. ಅದ್ರ ಬಗ್ಗೆ ಅಡ್ಡಿ ಅದು ಮಾಡೋದು ಮುಖ್ಯ. ಪ್ರತಿನಿತ್ಯ ನೀವು ಯಾವ ಕವಚ ಸೃಷ್ಟಿಸ್ಕೋಬೇಕು, ನಿಮಗೆ ಯಾವುದೇ ಬೇರೆಯವ್ರು ಮಾಡತಕ್ಕಂತ ಕಾರ್ಯಗಳು ನಿಮ್ಮವರೆಗೂ ಯಾಕೆ ಮುಟ್ಟಬಾರ್ದು, ಮುಟ್ಟೋ ವಿಧಾನ ಹೇಗೆ, ಮತ್ತೆ ಯಾಕೆ ಮುಟ್ಟುತ್ತೆ, ನೀವು ಮುಟ್ಕೊಳ್ದೆ ಇರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಮುಖ್ಯವಾಗಿ ಈ ಎಲ್ಲಾ ವಿಚಾರಗಳು ಸಿಗುವಂತದ್ದು. ಅಲ್ಲ ಗುರುಗಳೇ, ಅವರು ಯಾವ್ದು ಸ್ವೀಟ್ ಅನ್ನ ಮಂತ್ರಿಸಿ ಇದು ಅಂತ ಹೇಳಿದ್ರಲ್ಲ, ಸರ್ ಒಂದ್ ಹೇಳ್ತೀನಿ ಕೇಳಿ, ನೀವು ಕುಡಿಯಕ್ ಕೂಡ ನೀರಲ್ಲೂ ಕೂಡ ಮಾಡಿ ಕೊಡ್ಬೋದು ಸರ್. ಇಷ್ಟೇ ನಾನು ಹೇಳೋಂತ, ಯೋಚನೆ ಮಾಡಿ. ನೀವು ಕುಡಿಯಕ್ ಕೂಡ ನೀರಲ್ಲೂ ಕೂಡ ಇದನ್ನ ಮಾಡಿ ಕೊಡ್ತಾರೆ. ಅಂದ್ರೆ ಇದ್ರೆಲ್ಲ ಅನುಭವ ಗೊತ್ತಿರೋರಿಗೆ ಅದ್ರ ಸಂಕಷ್ಟ ಗೊತ್ತಿರತ್ತೆ. ಓಕೆ, ತೊಂದ್ರೆ ಇಲ್ಲ. ರಕ್ಷಾ ಕವಚ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿಲ್ಲ, ಇದ್ರಲ್ಲಿ ಹೇಳ್ಕೊಡ್ತೀನಿ. ಲಾಸ್ಟ್ ಬ್ಯಾಚರ್ಗೂ ಸಮೇತ ವಿಡಿಯೋ ಕೊಡ್ತೀನಿ, ತೊಂದ್ರೆ ಏನಿಲ್ಲ. ಯಾಕೆಂದ್ರೆ ಪಾಪ ಕಲ್ತವ್ರಿಗೆ ಪ್ರತಿಯೊಂದು ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ ಆಗಿರತ್ತೆ. ಖಂಡಿತವಾಗ್ಲೂ ನಾವು ಕೊಡ್ತೀವಿ. ಓಕೆ, ಪ್ರತಿನಿತ್ಯ ನಿಮ್ಗೆ ಏನ್ ಬೇಕಾಗಿರುತ್ತೆ ಸರ್. ನಾನು ಹೇಳ್ತಿಲ್ವಾ, ಒಬ್ಬ ಮನುಷ್ಯನಿಗೆ ಒಂದು ಟೂಲ್ ನ ರೀತಿಯಲ್ಲಿ ಇದು ಕೆಲಸ ಮಾಡ್ಬೇಕು. ನನ್ನ ಉದ್ದೇಶ ಅವರ ಸೋಲಿನ ಜೀವನ ಯಾಕೆ ಅದನ್ನ ಅರ್ಥೈಸ್ಕೋಬೇಕು. ಅದಕ್ಕೆ ಬೇಕಾಗಿರತಕ್ಕಂತ ಪ್ರತಿಯೊಂದು ವಿಚಾರಗಳನ್ನ ಹೇಳ್ಕೊಡ್ತಾ ಅವತ್ತಿನ ದಿವಸಕ್ಕೆ ನೀವು ಯಾವ್ದನ್ನ ಯಾವ ರೀತಿ ನೀವು ಅನುಭವಕ್ಕೆ ತಗೊಂಡ್ರೆ ಏನ್ ಕೆಲಸ ಮಾಡತ್ತೆ ಅಂತ ಕೂಡ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಬರೋ ರೀತಿಯಲ್ಲಿ ಹೇಳ್ಕೊಡ್ತಾ ಮಾಡುವಂಥದ್ದು ನನ್ನ ಮುಖ್ಯ ಉದ್ದೇಶ ಆಗಿರುತ್ತೆ ಸರ್. ಓಕೆ, ವೆಂಕಟೇಶ್ ಸರ್ ನಮ್ ಬಗ್ಗೆ ಇದು ಕೇಳಿದ್ರಲ್ಲ ವೆಂಕಟೇಶ್ ಸರ್, ಸಾರಿ ಕ್ಲಾಸ್ ಅಟೆಂಡ್ ಆಗಿ ವೆಂಕಟೇಶ್ ಸರ್, ಆಮೇಲೆ ಗೊತ್ತಾಗತ್ತೆ ಇದ್ರ ಪ್ರಭಾವ ಅಂತ. ಅವ್ರ ಎಂತೆ ತಾಂತ್ರಿಕ ಇದ್ರ ಆಟ ನಡೆಯಲ್ಲ ಸರ್ ನಿಮ್ ಮುಂದೆ.
ಅಲ್ಲ ಸರ್ ಮಾಡಿ ಅದೊಂದು ಮಾಡಿ ಮಾಡಿ ಪ್ರೊಟೆಕ್ಷನ್ ಮಾಡಿ ಗೋಸ್ಕರ ಮಾಡಿ ಮಾಡಿ ಕೇಳಿದ್ರು. ಅವ್ನ್ ದುಡ್ಡು ಖರ್ಚು ಮಾಡಿ ಅವ್ನ್ ವಿದ್ಯೆ ಮೇಲೆ ಅವ್ನ್ಗೆ ಅನುಮಾನ ಬಂದ್ಬಿಡ್ಬೇಕು ಇದ್ ವಿದ್ಯೆ ನಾನು ಕಲ್ತಿದ್ದೀನ ಇಲ್ವಾ ಅಂತ ಅದ್ ಹಂಗಾಗೋಗುತ್ತೆ. ಸರ್ ಖಂಡಿತವಾಗ್ಲೂ ಇವ್ರು ಮಾತಾಡ್ತಾ ಇದಾರಲ್ಲ ಅವ್ರು Super, ಲೈವ್ sir. ಕ್ಲಾಸ್ Thank you, ಅಟೆಂಡ್ sir. ಮಾಡಿಲ್ಲ, ಬರೀ ರೆಕಾರ್ಡಿಂಗ್ ತಗೊಂಡಿರೋದು ಸರ್. ಪಾಪ ಅವರು ನನಗೂ ಗೊತ್ತಿಲ್ಲ, ಓಹೋ ರೆಕಾರ್ಡಿಂಗ್ ತಗೊಂಡಿದ್ದಾರೆ Okay. ಆಫೀಸಲ್ಲಿ ಫೋನ್ ಮಾಡಿ. ಆ ರೆಕಾರ್ಡಿಂಗ್ ನೋಡಿ ಅಷ್ಟೇ Okay, ಹೇಳ್ತಾ okay. ಇದಾರೆ. ಇನ್ನ ಲೈವ್ ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದವ್ರಿಗೆ ಇನ್ಯಾವ ಲೆವೆಲ್ಗೆ ಅದ್ರ ಬಗ್ಗೆ ವರ್ಕ್ ಆಗತ್ತೆ ಅಂತ ಯೋಚನೆ ಮಾಡಿ. ಹೌದು ಹೌದು ಇವ್ರುಗಳೇ, ಹೌದು ಇವ್ರುಗಳೇ. ಅದು ಅನುಭವ ಆಗ್ತಾ ಇದೆ. ಶತ್ರುಗಳು ನಿಮ್ನ ಗೆಲ್ಲಕ್ ಆಗೋದಿಲ್ಲ, ಇದು ಬರ್ದಿಕೊಂಡ್ಬಿಡ್ರಿ. ಶತ್ರು ಗೆಲ್ಲಕ್ ಆಗಲ್ಲ, Okay. ತಲೆ ಬಗ್ಗಿಸ್ಲೇಬೇಕು. ಓಕೆನಾ? ಸೂಪರ್ ಗುರುಗಳೇ. ಓಕೆ ಸರ್. Super, ಯಾರಿಗಾದ್ರೂ super. ಏನಾದ್ರು ಇನ್ನೂ ಪ್ರಶ್ನೆ ಇದ್ರೆ Okay. ವಿಚಾರಗಳು ಖಂಡಿತವಾಗ್ಲೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶೋರ್ ಸರ್. ಒಳ್ಳೇದಾಗ್ಲಿ. ಸರ್ಟಿಫಿಕೇಟ್ ಕೊಡ್ತೀರಾ ಸರ್? ಸರ್ಟಿಫಿಕೇಟ್ ಹೌದೌದು ಸರ್, ಲಾಸ್ಟ್ ಟೈಮ್ ಕೊಟ್ಟಿಲ್ಲ, ಈ ಸರಿ ಸರ್ಟಿಫಿಕೇಟ್ ಕೊಡ್ತೀವಿ ಸರ್, ಎಲ್ಲದಕ್ಕೂ ಕೊಡ್ತೀವಿ. ಕೊಡ್ತೀವಿ